ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಭಾರತೀಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತತತ್ವಜ್ಞಂ ವಿದುಷೇಖರಭಾರತಿಂ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ ಶಿವಧ್ಯಾನ ಸದಾ ನಿರತಂ ಜ್ಞಾನವೈರಾಗ್ಯಶೋಭಿತಂ ನಾರಾಯಣಗುರುಚರಣಂ ಭಜೆ ಹೃದಿ ಮಮ ನಿತ್ಯಂ. ಎಲ್ಲರಿಗೂ ನಮಸ್ಕಾರ. ಈ ದಿನ ಸತ್ಸಂಗಕ್ಕೆ ಸಂತ ಶಿಶುನಾಳ ಶರೀಫರ ತತ್ವಪದಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರ್ಬೋದು, ಸಂತ ಶಿಶುನಾಳ ಶರೀಫರು ಒಬ್ಬರು ಮಹಾನ್ ದಾರ್ಶನಿಕರು, ಸಂತರು. ಅವರು ಸಾಮರಸ್ಯದ ಸಹಜ ಕವಿ ಅಂತ ಸಹ ಅವರನ್ನು ಕರೀತಾರೆ. 1919 ಹಾವೇರಿ ಜಿಲ್ಲೆಯ ಶಿಶುವಿನಾಳದಲ್ಲಿ ಮಾರ್ಚ್ 7 ಅವರು ಜನಿಸ್ತಾರೆ. ಅವರು ಮೂಲತಃ ಮುಸಲ್ಮಾನರು. ಅವರ ಹೆಸರು ಮಹಮ್ಮದ್ ಶರೀಫ್ ಅಂತ. ಅವರು 1889 ಮಾರ್ಚ್ 7 ತಮ್ಮ ದೇಹವನ್ನು ತ್ಯಜಿಸ್ತಾರೆ. ಸುಮಾರು 70 ವರ್ಷಗಳ ಕಾಲ ಅವರ ಬದುಕಿನಲ್ಲಿ ಶರೀಫರು ತಾವು ಕಂಡ ಬೆಳಕಿನತ್ತ ಸುತ್ತಲಿರ್ತಕ್ಕಂಥ ಎಲ್ಲ ಜನಗಳನ್ನು ಕೊಂಡೊಯ್ಯಲಿಕ್ಕೆ, ಆ ಕಾಲದಲ್ಲಿ ಅವರು ಮುಲ್ಕಿ ಪರೀಕ್ಷೆಯನ್ನು ಮುಗಿಸಿದ ಬಳಿಕ ಶರೀಫರು ಕನ್ನಡ ಶಾಲೆಯಲ್ಲಿ ಕೆಲಕಾಲ ಪ್ರಾಧ್ಯಾಪಕರಾಗಿ ದುಡಿದು ಹಳೆಗನ್ನಡ ಮತ್ತು ನಡುಗನ್ನಡದ ಕಾವ್ಯಗಳನ್ನೆಲ್ಲ ಶರೀಫರು ಅರಿತಿರ್ತಾರೆ. ಆದರೆ ಅವರೇ ರಚಿಸಿದಂಥ ಗೀತೆಯಲ್ಲಿ ಹಿಂದೆ ಬರೆದಿರ್ತಕ್ಕಂಥ ಯಾವ ಕವಿಗಳ ಒಂದು ಛಾಯೆನೂ ನಮಗೆ ಕಾಣಿಸೋದಿಲ್ಲ. ಪಂಡಿತರಿಂದ ಒಬ್ಬ ದೊಡ್ಡ ಕವಿ ಅಂತ ಕರೆಸ್ಕೊಳ್ಳಿಕ್ಕೆ ಶರೀಫರು ಕವನಗಳನ್ನು ರಚಿಸಿಲ್ಲ. ತಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಹಳ್ಳಿಯ ಜನರಿಗಾಗಿ ಶರೀಫರು ಪದ್ಯಗಳನ್ನು ಬರೀತಾರೆ. ಅದೆಲ್ಲ ಅವರ ಹೃದಯದಿಂದ ಉಕ್ಕಿ ಬಂದ ಪದಗಳಾಗಿದೆ. ಜಾನಪದ ದಾಟಿಯಲ್ಲಿ ಶೈಲಿಯಲ್ಲಿ ಇರ್ತಕ್ಕಂಥ ಅವರ ಒಂದು ಕವನಗಳು ತತ್ವಪದಗಳು ಅಂತಲೇ ಪ್ರಚಲಿತವನ್ನು ಹೊಂದಿದೆ. ಮೇಲ್ನೋಟಕ್ಕೆ ಜಾನಪದ ಶೈಲಿಯ ಅರ್ಥವನ್ನು ಕೊಡ್ತಕ್ಕಂಥ ಈ ಪದ್ಯಗಳು, ಅದರ ಅಂತರಾರ್ಥ ನೋಡಿದರೆ ಎಲ್ಲ ವೇದ ಉಪನಿಷತ್ತುಗಳ ಸಾರ ಅದರಲ್ಲಿ ಅಡಗಿದೆ. ಅದನ್ನು ನಾವು ಕಾಣ್ಬೋದು. ಇವತ್ತು ನಾವು ಅವರ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪದ್ಯವನ್ನು, ತತ್ವಪದವನ್ನು ಇವತ್ತು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಅವರು ಈ ದೇಹದ ಬಗ್ಗೆ, ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಅಂತ, ಈ ಸ್ಥೂಲ ಶರೀರ ಇದು ಯಾವ ರೀತಿ ಇದೆ, ಇದನ್ನು ಯಾವ ರೀತಿ ಸಾಧಕ ಯಾವ ರೀತಿ ಅದನ್ನ ಆ ಶರೀರವನ್ನು ಒಂದು ಮಾಧ್ಯಮವನ್ನಾಗಿ ಉಪಯೋಗಿಸ್ಕೊತಾನೆ, ಮತ್ತು ಅದರಿಂದ ಯಾವ ರೀತಿ ಆತ್ಮಜ್ಞಾನವನ್ನು ಪಡಿತಾನೆ ಅಂತಕ್ಕಂಥ ಒಬ್ಬ ಯೋಗಿ
ಉದ್ಗಾರವನ್ನು ನಾವು ಈ ಕವನದಲ್ಲಿ ಕಾಣ್ತೇವೆ. ತುಂಬ ಅತ್ಯುತ್ತಮವಾಗಿ ಅನೇಕ ಉಪನಿಷತ್ತುಗಳ ಸಾರವಾಗಿ ಮತ್ತು ಯೋಗಿಗಳಿಗೆ ಸಾಂಖ್ಯ ದರ್ಶನವನ್ನು ತೋರಿಸ್ತಕ್ಕಂಥ ಒಂದು ಪದ್ಯ ಇದಾಗಿದೆ. ಈ ಪದ್ಯವನ್ನು ಚಿರಂಜೀವಿ ಸಾತ್ವಿಕ ಈಗ ಹಾಡ್ತಾನೆ. ಅದಾದ ಮೇಲೆ ನಾವು ಇದರ ಅರ್ಥವನ್ನು ನಾವು ನೋಡೋಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕಡಿ ಬೆಳಗಿನಡಿರುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಳಗಿನೊಳಿರುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು, ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು, ಧೀರ ನಿರ್ಗುಣನು ಸಾರಸ ಗುಣದಲ್ಲಿ, ಧೀರ ನಿರ್ಗುಣನು ಸಾರಸ ಗುಣದಲ್ಲಿ, ತೋರಿ ಅಡಗಿತ ಬ್ಯಾರ್ಯಾಗಿರುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ, ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ, ಭೇರಿ ಕಾಳಿ ಶಂಕ ಬಾರಿಸುನಾದದಿ, ಈ ಭೇರಿ ಕಾಳಿ ಶಂಕ ಬಾರಿಸುನಾದದಿ, ವೀರದಾನಂದ ತೋರಿ ಹೊಳೆಯುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಸಾಗುತ್ತಿಹುದು ದಿವಸ ಬಹುದಿನ ಹೋಗಿ ಮಾಡಿ ವಾಸ, ಸಾಗುತ್ತಿಹುದು ದಿವಸ ಬಹುದಿನ ಹೋಗಿ ಮಾಡಿ ವಾಸ, ಯೋಗಿರಾಜ ಶಿಶುನಾಳದೀಶ, ಯೋಗಿರಾಜ ಶಿಶುನಾಳದೀಶ, ತನಾಗಿ ಪರಾತ್ಪರ ಬ್ರಹ್ಮರೂಪನಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಳಗಿನೊಳಿರುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಒಂದು ಜಾನಪದ ಶೈಲಿಯಲ್ಲಿ ಇರ್ತಕ್ಕಂಥ ಈ ಒಂದು ತತ್ವಪದ ನೋಡಲಿಕ್ಕೆ ತುಂಬ ಸರಳ ಕಾಣುತ್ತೆ, ಆದರೆ ಅಷ್ಟು ಸರಳವಾಗಿ ಇದಿಲ್ಲ. ಇದರ ಅರ್ಥ ಮತ್ತು ಅಂತರಾರ್ಥ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರಗಳನ್ನು ಹೊಂದಿದೆ. ಇದು ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತ. ಈ ದೇಹವನ್ನು ಗುಡಿ ಅಂದರೆ ದೇವಾಲಯಕ್ಕೆ ಹೋಲಿಸಿದ್ದಾರೆ. ಇದನ್ನು ನಾವು ಬಹಳ ಮಾಮೂಲಾಗಿ ನಾವು ಇದನ್ನು ತಿಳ್ಕೊಂಡ್ರೆ
ಶ್ರೀ ಶ್ರೀ ಶಂಕರರು ಸಹ ಇದನ್ನೇ ಹೇಳ್ತಾರೆ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನಃ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್ ಅಂತ. ಅಂದರೆ ಸಾಧಕನಾದವನು ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಕರೀತಾರೆ. ಈ ಶರೀರವನ್ನು ಒಂದು ಮಾಧ್ಯಮವನ್ನಾಗಿ ಸಾಧಕರು ಉಪಯೋಗಿಸ್ಕೋತಾರೆ ಅಂತ. ಆ ರೀತಿ ಉಪಯೋಗಿಸ್ಕೊಂಡಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಶಂಕರರು ಬಹಳ ಅದ್ಭುತವಾಗಿ ತಿಳಿಸ್ತಾರೆ. ಸಾಮಾನ್ಯವಾಗಿ ನಿತ್ಯ ದೇವರ ಪೂಜೆಯನ್ನು ಮಾಡ್ತಕ್ಕಂಥವರೆಲ್ಲ ಈ ಮಂತ್ರಗಳನ್ನು ನಾವು ಹೇಳ್ತೇವೆ. ಆರಾಧಯಾಮಿ ಮಣಿಸನ್ನಿಭಮಾತ್ಮಲಿಂಗಂ ಮಾಯಾಪುರಿ ಹೃದಯ ಪಂಕಜ ಸನ್ನಿಭಿಷ್ಟಂ ಶ್ರದ್ಧಾನದಿ ವಿಮಲಚಿತ್ತ ಜಲಾಭಿಷೇಕೆ ನಿತ್ಯಂ ಸಮಾಧಿ ಕುಸುಮೈ ನ ಪುನರ್ಭುವಾಯ. ಅಂದರೆ ಒಳಗಡೆ ನಮ್ಮ ಶರೀರಾಂತರ್ಗತವಾಗಿರ್ತಕ್ಕಂಥ ನಮ್ಮ ಹೃತ್ಕಮಲದಲ್ಲಿ ವಾಸವಾಗಿರ್ತಕ್ಕಂಥ ಈ ಒಂದು ದೇಹದಲ್ಲಿರ್ತಕ್ಕಂಥ ಮಣಿಸನ್ನಿಭವಾದ ಆತ್ಮಲಿಂಗವನ್ನು, ಮಣಿ ಅಂದರೆ ಇಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಅಂತ, ಪ್ರೆಷಿಯಸ್ ಅಂತ. ಆ ಥರ ಅಮೂಲ್ಯವಾಗಿರ್ತಕ್ಕಂಥ ಮಣಿಸನ್ನಿಭವಾದ ಆತ್ಮಲಿಂಗವನ್ನು ನಾನು ಆರಾಧನೆ ಮಾಡ್ತೀನಿ. ಹೇಗೆ ಅಂತಂದರೆ ಎಲ್ಲಿದೆ ಅದು ಅಂದರೆ ಮಾಯಾಪುರಿ ಹೃದಯ ಪಂಕಜ ಸನ್ನಿಭಿಷ್ಟಂ. ಈ ಮಾಯಾಪುರಿಯಾಗಿರ್ತಕ್ಕಂಥ ಈ ಶರೀರದೊಳಗಡೆ ಹೃದಯ ಪಂಕಜದೊಳಗಡೆ ಇದೆ. ಇದಕ್ಕೆ ಶ್ರದ್ಧಾ ನದಿ, ಶ್ರದ್ಧೆ ಅಂತಕ್ಕಂಥ ನದಿಯ ನೀರನ್ನು ತಂದು ನಮ್ಮ ನಿರ್ಮಲ ಚಿತ್ತದಿಂದ, ಅಂದರೆ ವಿಮಲಚಿತ್ತ ಜಲಾಭಿಷೇಕೆ, ಆ ನಿರ್ಮಲ ಚಿತ್ತ ಅಂತಕ್ಕಂಥ ಜಲಾಭಿಷೇಕವನ್ನು ಮಾಡ್ತಾ ನಾನು ಒಳಗಡೆ ಇರತಕ್ಕಂಥ ಮಣಿಸನ್ನಿಭ ಆತ್ಮಲಿಂಗವನ್ನು ಪೂಜೆ ಮಾಡ್ತೀವಿ ಅಂತ ಹೇಳಿಕೊಂಡು ಮಾಡ್ತೀವಿ. ನಿತ್ಯಂ ಸಮಾಧಿ ಕುಸುಮೈ ನ ಪುನರ್ಭವಾಯ. ಸಮಾಧಿ ಕುಸುಮದಲ್ಲಿ ಇರ್ತಕ್ಕಂಥ ನ ಪುನರ್ಭವ ಅಂದರೆ ಹುಟ್ಟು ಸಾವುಗಳಿಲ್ಲದ ಅಜರ ಅಮರವಾಗಿರ್ತಕ್ಕಂಥ ಆತ್ಮಲಿಂಗವನ್ನು ನಾನು ಸದಾ ಆರಾಧನೆ ಮಾಡ್ತೀನಿ ಅಂತ ಸಾಧಕ ಹೇಳ್ತಾನೆ. ಹೇಗೆ ಅಂತಂದರೆ ಆ ಆತ್ಮಪೂಜಾ ಅನ್ವಯವನ್ನು ಮುಂದಿನ ಶ್ಲೋಕದಲ್ಲಿ ಸ್ವಲ್ಪ ಬಿಡಿಸಿ, ದೇಹೋ ದೇವಾಲಯ ಪ್ರೋಕ್ತಃ, ದೇಹವನ್ನು ದೇವಾಲಯವನ್ನಾಗಿ ಮಾಡಿಕೊಂಡು, ಜೀವೋ ದೇವ ಸನಾತನಃ, ಇದರಲ್ಲಿರ್ತಕ್ಕಂಥ ಜೀವನನ್ನೇ ದೇವನನ್ನಾಗಿ ಮಾಡಿ, ಜೀವೋ ದೇವ ಸನಾತನಃ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ, ಅಜ್ಞಾನ ಅಂತಕ್ಕಂಥ ನಿರ್ಮಾಲ್ಯವನ್ನು ತೆಗೆದುಹಾಕಿ, ಸೋಹಂ ಭಾವೇನ ಪೂಜೆಯತ್, ಸಹ ಅಹಂ ಭಾವೇನ ಪೂಜೆಯತ್, ಅವನೇ ನಾನು ಅನ್ನೋ ರೀತಿಯಲ್ಲಿ ಪೂಜೆ ಮಾಡ್ತೀವಿ ಅಂತ. ಇದು ಬಹಳ ಸರಳ ಕಾಣುತ್ತೆ, ಆದರೆ ಆ ಸೋಹಂ ಭಾವ ಏನು ಅಂತಂದರೆ ವಿಸ್ತಾರ ಆಗುತ್ತೆ. ಇದೇ ಒಂದು ಅರ್ಥ ಕೊಡ್ತಕ್ಕಂಥ ಒಂದು ಪದ್ಯ ಇದಾಗಿದೆ. ಯಾವ ರೀತಿ ದೇಹವನ್ನು ದೇವಾಲಯ ಮಾಡ್ಕೋಬೇಕು, ಇವರು ಆಲ್ರೆಡಿ ಆ ದೇಹವನ್ನು ದೇವಾಲಯವನ್ನಾಗಿ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಜೀವನನ್ನೇ ದೇವನನ್ನಾಗಿ ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರವಾಗಿರ್ತಕ್ಕಂಥ ಯೋಗಿಯ ಒಂದು ಉದ್ಗಾರ ಈ ಪದ್ಯ ಆಗಿದೆ. ಗೋವಿಂದ ಭಟ್ರ ಹತ್ರ ಶಿಷ್ಯರಾಗಿ ಶಿಶುನಾಳ ಶರೀಫರು ಸೇರ್ಕೋತಾರೆ. ಗೋವಿಂದ ಭಟ್ರು, ಶ್ರೀಕಳಸದ ಗೋವಿಂದ ಭಟ್ರು ಶಿಶುವಿನಾಳದ ಈ ಶರೀಫರನ್ನು ಸಣ್ಣ ಮಗು ಇದ್ದಾಗಲೇ ಶಿಷ್ಯನನ್ನಾಗಿ ಸ್ವೀಕರಿಸಿ ಅವನಿಗೆ ಯಜ್ಞೋಪವೀತವನ್ನು ಕೊಟ್ಟು ವಿಧಿವತ್ತಾಗಿ ಅವನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ ದೀಕ್ಷೆಯನ್ನು ಕೊಡ್ತಾರೆ. ಆವಾಗ ಒಂದು ಹಾಡು ಬರುತ್ತೆ, ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ. ಜನಿವಾರ ಹಾಕದಂತ, ಅದು ಬಹಳ ಚೆನ್ನಾಗಿದೆ, ಅದು ಇನ್ನೊಂದು ದಿವಸ ನೋಡೋಣ. ಈ ರೀತಿ ಗೋವಿಂದ ಭಟ್ಟರ ಹತ್ರ ವಿದ್ಯುಕ್ತವಾಗಿ ದೀಕ್ಷೆಯನ್ನು ಪಡೆದು ಯೋಗಾಭ್ಯಾಸ ಮಾಡಿ ಆತ್ಮಸಾಕ್ಷಾತ್ಕಾರವನ್ನು ಹೊಂದಿ ಆಗ ಅವರ ಅನುಭವವನ್ನು ದಾಖಲಿಸಿದ್ದಾರೆ. ಅದು ತತ್ವಪದಗಳಾಗಿ ಇವತ್ತು ಶಿಶುನಾಳ ಶರೀಫರ ತತ್ವಪದಗಳೆಂದೇ ಪ್ರಖ್ಯಾತಿಯನ್ನು ಪಡೆದಿದೆ.
ಇಲ್ಲಿ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂದರೆ ದೇಹೋ ದೇವಾಲಯ ಪ್ರೋಕ್ತಃ, ಅದು ಆಲ್ರೆಡಿ ಅವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಳಗಡೆ ಇರ್ತಕ್ಕಂಥ ಆತ್ಮ ಸಾಕ್ಷಾತ್ಕಾರ ಆಗಿದೆ. ಅವರಿಗೆ ಯಾವ ರೀತಿ ಅನುಭವ ಆಯಿತು ಅನ್ನೋದನ್ನು ಸರಳವಾಗಿ ಎಲ್ಲ ಜಾನಪದ ಶೈಲಿಯಲ್ಲಿ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಶರೀಫರು ಬರೀತಾರೆ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತ. ಇಲ್ಲಿ ನಾವು ದಾಸರು, ಪುರಂದರದಾಸರು, ಕನಕದಾಸರು, ಅಕ್ಕ ಮಹಾದೇವಿ ಇವರಿಗೆಲ್ಲ ಹೋಲಿಸಿದ್ರೆ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಇವರು ಹೇಳಿರೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಅಕ್ಕ ಮಹಾದೇವಿ ಈ ಶರೀರವನ್ನು ಮಲಮೂತ್ರದ ಗುಂಡಿ ಅಂತ ಕರೀತಾರೆ. ಅಂದರೆ ಮೊದಲು ನಾವು ಸರಿಯಾಗಿ ಈ ಶರೀರವನ್ನು ಉಪಯೋಗಿಸ್ಕೊಳ್ಳದೆ ಇದ್ದರೆ ಯಾವ ರೀತಿ ಆಗ್ತದೆ. ಪುರಂದರದಾಸರು ಸಹ ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜಾಕ್ಷನ ಭಜಿಸಿ ಸುಖಿಸು ಮನವೇ, ಎಲ್ಲವೂ ರಕ್ತ ಮಾಂಸದ ಮೇಲೆ ಇರ್ತಕ್ಕಂಥ ಹೊದಿಕೆ ಅಂತ ಹೇಳ್ತಾರೆ. ಅದೇ ರೀತಿ ಭಕ್ತ ಕುಂಬಾರ ಸಹ ಈ ಶರೀರವನ್ನು ಮಾನವ ಮೂಳೆ ಮಾಂಸದ ತಡಿಗೆ, ದೇಹವು ಮೂಳೆ ಮಾಂಸದ ಗಡಿಗೆ, ಅದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ ಅಂತ ಭಾಳ ಅದ್ಭುತವಾಗಿ ಭಕ್ತ ಕುಂಬಾರ ಚಿತ್ರದಲ್ಲಿ ತಾವೆಲ್ಲ ನೋಡಿರ್ಬೋದು. ಇದನ್ನೇ ನಾವು ಅನೇಕರು ಈ ಥರ ಈ ಶರೀರವನ್ನು ಮೊದಲಿಗೆ ಜರೆದಿದ್ದಾರೆ. ಕೈವಾರ ತಾತಯ್ಯನವರು ಕರ್ನಾಟಕದ ಕೋಲಾರ ಮತ್ತು ಆಂಧ್ರದ ಗಡಿ ಭಾಗದಲ್ಲಿ ಇದ್ದಂಥ ಒಬ್ಬ ದಾರ್ಶನಿಕರು. ಅವರು ಸಹ ತೆಲುಗಿನಲ್ಲಿ ಮತ್ತು ಕನ್ನಡದಲ್ಲಿ ಅನೇಕ ತತ್ವಪದಗಳನ್ನು ರಚನೆ ಮಾಡಿದ್ದಾರೆ. ಅವರು ಒಂದು ಕಡೆ ಹೇಳ್ತಾರೆ, ಜೀವ ನೀ ವಿಧಿ ಕಾನರ, ನೂ ಉಂಡೇಟಿ ಇಂಟಿ ಮರ್ಮಮ್ಮಲೆರುಗರ. ಜೀವ, ನೀನು ನಿನ್ನ ವಿಧಿಯ ಕಾಣೆಯ, ನೀನಿರುವ ಮನೆಯ ಮರ್ಮವನ್ನರಿಯೆಯ. ಇಲ್ಲು ಪಾಡು చేసి ವೇಳೆ ವೇಳೆಕ್ಕೂ వచ్చి ಇಪ್ಪುಡೈನನು ಕಾನಿ ಇಲ್ಲು ಶೋಧಿಂಚರಾದ. ಮನೆಯನ್ನು ಹಾಳು ಮಾಡಿಕೊಂಡು ತಿರುಗಿ ತಿರುಗಿ ಬಂದು, ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ, ಶಂಕರವ್ರು ಹೇಳಿದಾಗೆ ತಿರುಗಿ ತಿರುಗಿ ಮತ್ತೆ ಮತ್ತೆ ಹುಟ್ಟಿ ಸತ್ತು ಬಂದು ಈಗಲಾದರೂ ಸಹ ನೀನು ಈ ಮನೆಯನ್ನು ಶೋಧಿಸಬಾರದಾ ಅಂತ ಕೇಳ್ತಾರೆ. ಆದರೆ ಇದಕ್ಕೆ ಸ್ವಲ್ಪ ವಿಭಿನ್ನ. ಆಮೇಲೆ ನಮ್ಮ ಕನಕದಾಸರು ಸಹ ಶರೀರವನ್ನು ಕೆಲವು ಕಡೆ ಘೋರ ನರಕ ತನುವೆಂದು ತನ್ನಲ್ಲಿ ತಿಳಿದು ಅಂತ ಉದ್ಘರಿಸಿದ್ದಾರೆ. ಅವರು ಸಹ ಶರೀರವನ್ನು ಕೆಲವು ಕಡೆ ಜರೆದಿದ್ದಾರೆ. ಅಂದರೆ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಈ ಶರೀರವನ್ನು ಜೀವಿಯಾದವನು ಉಪಯೋಗಿಸ್ಕೊಳ್ಳದೇ ಇದ್ದರೆ ಇದರ ಪರಿಸ್ಥಿತಿ ಬರೀ ಅಷ್ಟೇ ಅನ್ನೋದನ್ನು ಎಲ್ಲ ತತ್ವಜ್ಞಾನಿಗಳು, ಕವಿಗಳು ಎಲ್ಲ ಹೇಳಿದ್ದಾರೆ. ಆದರೆ ಇವರು ಆ ದೇಹವನ್ನು ದೇವಾಲಯವನ್ನಾಗಿ ಮಾಡಿಕೊಂಡು ಅದರೊಳಗಿರ್ತಕ್ಕಂಥ ಜೀವವನ್ನು, ಆ ಜೀವ ಮತ್ತು ಅದರ ಅಂತರ್ಗತವಾಗಿರ್ತಕ್ಕಂಥ ಆತ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಶರೀಫರಿಗೆ ಈ ಶರೀರ ಗುಡಿಯಾಗಿ ಕಾಣುತ್ತೆ, ದೇವಾಲಯವಾಗಿ ಕಾಣುತ್ತೆ. ಅದಕ್ಕೆ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಈ ದೇಹದಲ್ಲಿರ್ತಕ್ಕಂಥದ್ದು ಪವಿತ್ರವಾದ ಭಗವತ್ ಚೈತನ್ಯ. ಸಾಧನೆಯಿಂದ ಈ ಚೈತನ್ಯವನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಂತ. ಇಂತಹ ಸಾಕ್ಷಾತ್ಕರಿಸಿಕೊಂಡ ಯೋಗಿಗಳಿದ್ದಾರೆ, ತಾಂತ್ರಿಕರಿದ್ದಾರೆ, ಕೆಲವರು ವಾಮಮಾರ್ಗಿಗಳು ಇದ್ದಾರೆ, ದಕ್ಷಿಣ ಮಾರ್ಗಿಗಳು ಇದ್ದಾರೆ, ಮಿಶ್ರ ಪಂಥದವರು ಇದ್ದಾರೆ. ಆದರೆ ಇಲ್ಲಿ ನಾವು ಕಾಣ್ತಕ್ಕಂಥದ್ದು ಹಠಯೋಗದಿಂದ ಅಥವಾ ಗುರುಗಳಿಂದ ದೀಕ್ಷೆ ಹೊಂದಿರತಕ್ಕಂಥ ಒಬ್ಬ ಶಿಷ್ಯ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಒಂದು ರೀತಿಯನ್ನು ನಾವು ಈ ಪದ್ಯದಲ್ಲಿ ಕಾಣ್ತಾ ಹೋಗ್ತೀವಿ. ಸ್ವಲ್ಪ ಒಗಟಿನ ರೂಪದಲ್ಲಿ ಪದ್ಯ ಇದೆ. ಅದನ್ನು ಸ್ವಲ್ಪ ನಿಧಾನವಾಗಿ ನಾವು ಅರ್ಥಕೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದರೆ ಇದರಲ್ಲಿ ಶರೀಫರು ಏನನ್ನು ಹೇಳಕ್ಕೆ ಹೊರಟಿದ್ದಾರೆ ಅಂತಂದರೆ, ಈ ಶರೀರ ಅಂದರೆ ನಾವು ಪುರುಷರು, ಪ್ರಕೃತಿ ಅಂದರೆ ನಮ್ಮನ್ನು ಹೊರತಾಗಿ ಉಳಿದಿದ್ದೆಲ್ಲ ಪ್ರಕೃತಿ ಅಂತ. ಇಲ್ಲಿ ಪುರುಷ ಅಂತಂದರೆ ಪುಲ್ಲಿಂಗ, ಅಂದರೆ
ಗಂಡಸರೆಲ್ಲ ಪುರುಷರು, ಹೆಂಗಸರ ಸ್ತ್ರೀಯರೆಲ್ಲ ಪ್ರಕೃತಿ ಅಂತ ಅಲ್ಲ. ಸ್ತ್ರೀಯಾಗಲಿ ಪುರುಷರಾಗಲಿ ನಾನು ಅಂತ ನಾವು ಯಾವುದನ್ನು ಭಾವಿಸ್ತೇವೆ ಅವರು ಪುರುಷರು. ಅದಕ್ಕೆ ನಿರ್ವಚನ ಹೇಳುತ್ತೆ, ಪುರೇ ಶ್ರೀಯತಿ ಇತಿ ಪುರುಷ ಅಂತ. ಈ ಒಂದು ಪುರದೊಳಗಡೆ ವಾಸವಾಗಿರ್ತಕ್ಕಂಥವನು ಪುರುಷ ಅಂತ. ಅದರೊಳಗೆ ವಾಸವಾಗಿರ್ತಕ್ಕಂಥದ್ದು ಯಾವುದು? ಆ ಭಗವತ್ ಚೈತನ್ಯ. ಆ ಭಗವತ್ ಚೈತನ್ಯವೇ ಇದರೊಳಗಡೆ ಇದೆ. ಅದು ವಾಸವಿರಲಿಕ್ಕೆ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ಈ ಶರೀರ. ಆದ್ದರಿಂದ ಅವನು ಪುರುಷ ಅಂತ ಕರೀತಾರೆ. ಈ ಒಂದು ಪುರುಷನನ್ನು, ಒಳಗಡೆ ಇರತಕ್ಕಂಥವನ್ನ ಯಾವ ರೀತಿ ನಾವು ನೋಡಬೇಕು? ತೈತರಿಯ ಉಪನಿಷತ್ತಲ್ಲಿ ಹೇಳ್ತಾರೆ, ಸಯ ಏಷೋಂತರ ಹೃದಯ ಆಕಾಶ, ಹೃದಯ ಆಕಾಶದೊಳಗಿರ್ತಕ್ಕಂಥ ಆತನನ್ನು ತಸ್ಮಿನ್ ಅಯಂ ಪುರುಷೋ ಮನೋಮಯ, ಪುರುಷ ಅಂತ ಕರೀತಾರೆ. ಅಲ್ಲಿ ಆ ಪುರದಲ್ಲಿರ್ತಕ್ಕಂಥ ಪುರುಷ ಅವನು ಮನೋಮಯನಾಗಿದ್ದಾನೆ ಅಂತ. ಈ ರೀತಿ ಅನೇಕ ಸೂಕ್ತಗಳು ಮತ್ತು ಉಪನಿಷತ್ತಿನ ಸಾರವನ್ನು ಈ ಪದ್ಯ ಒಳಗೊಂಡಿದೆ. ಅದನ್ನು ನಾವು ನೋಡ್ತಾ ಹೋಗೋಣ. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಳಗಿನೊಳಿರುತಿಹ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು. ಇಲ್ಲಿ ಪೊಡವಿ ಅಂತಂದರೆ ಕಾಡು ಅಂತ. ಹೇಗೆ ಕಾಡಿಗೆ ಹೆಂಗೆ ಒಡೆಯ ಆಗ್ತಾನೆ ಆ ಥರ ಅಂತಲ್ಲ. ಇಲ್ಲಿ ಗುಡಿಯ ನೋಡಿ, ಈ ಶರೀರ ಅಂತಕ್ಕಂಥದ್ದೇ ಒಂದು ದೊಡ್ಡ ಗೊಂಡಾರಣ್ಯ. ಯಾಕೆ ಅಂತಂದರೆ ನಮ್ಮ ಇಂದ್ರಿಯಗಳನ್ನೆಲ್ಲ ಭಗವಂತ ಹೊರಗೆ ಕೊಟ್ಟಿದ್ದಾನೆ. ಇರ್ತಕ್ಕಂಥ 5 ಪಂಚೇಂದ್ರಿಯಗಳು ಶರೀರದಿಂದ ಹೊರಗಡೆ ಇದೆ. ಶರೀರದ ಹೊರಗಿನ ಆಗು ಹೋಗುಗಳನ್ನು ಇದು ಬಹಳ ಚೆನ್ನಾಗಿ ಅರಿಲಿಕ್ಕೆ ನಮ್ಮಲ್ಲಿ ಸಾಧ್ಯ ಆಗುತ್ತೆ. ಆದರೆ ಚರ್ಮನೂ ಒಂದು ತ್ವಗೇಂದ್ರಿಯ. ಕಣ್ಣು ಹೊರಗಡೆ ಪ್ರಪಂಚನ ನೋಡುತ್ತೆ, ಕಿವಿ ಹೊರಗಡೆ ಪ್ರಪಂಚ ಕೇಳುತ್ತೆ, ಮೂಗು ಆಘ್ರಾಣಿಸುತ್ತೆ, ನಾಲಿಗೆ ರುಚಿ ಬರುತ್ತೆ. ಆದರೆ ಹೊರಗಡೆ ಇರ್ತಕ್ಕಂಥ ಚರ್ಮದ ಪಕ್ಕದಲ್ಲಿ ಸಹ ಏನಾದರೂ ಒಂದು ಜೀವಿ ಓಡಾಡಿದ್ರೆ ನಮಗೆ ಕಣ್ಣು ಮುಚ್ಕೊಂಡಿದ್ರೂ ಅದ್ರ ಫೀಲಿಂಗ್ ಆಗುತ್ತೆ, ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ನಮಗೆ ಸಂವೇದ ಇದೆ. ಚರ್ಮದ ಮೇಲಿನ ಕೂದಲು ಸಹ ಅಲ್ಲಾಡಿದ್ರೂ ಸಹ ನಮಗೆ ಗೊತ್ತಾಗುತ್ತೆ, ಸ್ಪರ್ಶ. ಆದರೆ ಚರ್ಮದ ಅಡಿಯೊಳಗಡೆ ಏನು ನಡೀತಾ ಇದೆ ಅಂತಂದರೆ ಅದು ನಮಗೇನು ಗೊತ್ತಾಗಲ್ಲ. ಒಂದು 7 ಲೀಟ್ರ್ ರಕ್ತ, 6ರಿಂದ 7 ಲೀಟ್ರ್ ರಕ್ತ ಸುಮಾರು ಈ ಪ್ರಪಂಚವನ್ನು 2.5 ಸುತ್ತು ಹಾಕುವಷ್ಟು ನರನಾಡಿಗಳಲ್ಲಿ ಸಂಚಾರ ಆಗ್ತಾ ಇದೆ. ಅದನ್ನು ಈ ಹೃದಯ ಪಂಪ್ ಮಾಡ್ತಾ ಇದೆ. ಇಷ್ಟೆಲ್ಲ ವಿದ್ಯಮಾನಗಳು ನಡೀತಾ ಇದೆ ಒಳಗಡೆ. ಮತ್ತು ಆ ಕಲುಷಿತವಾದ ರಕ್ತವನ್ನು ನಮ್ಮ ಕಿಡ್ನಿ ಅಂತ ಏನು ಕರಿತೀವಿ, ಅವೆಲ್ಲ ಶೋಧನೆ ಮಾಡ್ತಾ ಇದೆ, ವಿಷವಸ್ತುಗಳನ್ನು ಹೊರಗಡೆ ಹಾಕ್ತಾ ಇದೆ. ತಿಂದಿದ ಆಹಾರ ಪಚನ ಆಗ್ತಾ ಇದೆ, ಜೀರ್ಣ ಆಗ್ತಾ ಇದೆ. ಆದರೆ ಒಳಗಡೆ ಏನಿದೆ ನಮಗದು ಏನೂ ಅರಿವಿಲ್ಲ. ಅದು ಒಂದು ದೊಡ್ಡ ಕಾಡು ಥರ, ಅರಣ್ಯ ಥರ ಇದೆ. ಅಲ್ಲೇನು ನಡೀತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಗೊಂಡಾರಣ್ಯ, ಒಳಗಡೆ ಎಲ್ಲ ಪೂರ್ತಿ ಕತ್ಲೆ. ಒಳಗಡೆ ನೋಡ್ಕೊಳ್ಳಿಕ್ಕೆ ನಮಗೆ ಯಾವ ಇಂದ್ರಿಯವನ್ನು ಭಗವಂತ ಕೊಟ್ಟಿಲ್ಲ. ಅದಕ್ಕೆ ಯೋಗ ಹೇಳುತ್ತೆ ಅಂತರ್ಮುಖಿಗಳಾಗಬೇಕು ಅಂತ. ಹೇಗಾಗೋದು? ಕಣ್ಣು, ಕಿವಿ, ಮೂಗು ಎಲ್ಲ ಹೊರಗಡೆ ಭಗವಂತ ಕೊಟ್ಟಿರ್ಬೇಕಾರೆ, ಒಳಗಡೆ ಒಂದು ಇಂದ್ರಿಯನೂ ಅವ್ನು ಕೊಡದೇ ಇರಬೇಕಾರೆ ನಾವು ಹೇಗೆ ಅದನ್ನು ಮಾಡೋದು, ಹೇಗೆ ನೋಡ್ಕೊಳ್ಳೋದು? ಅದಕ್ಕೆ ಯೋಗ ಬೇಕಾಗಿದೆ. ಯೋಗಿಗಳಾದರೂ ಈ ಇಂದ್ರಿಯಗಳನ್ನು ನಿಗ್ರಹಿಸಿ, ಕಣ್ಣು ಮುಚ್ಚಿ, ಕಿವಿ ಮುಚ್ಚಿ, ಕೇಳದಲೆ ಎಲ್ಲ ಇಂದ್ರಿಯಗಳನ್ನು ಅಂತರ್ದೃಷ್ಟಿ, ಒಳಗಡೆ ಒಳಮುಖಕ್ಕೆ ಒಳಸರಿಸಿ ಆವಾಗ ನೋಡಿದಾಗ ಇದೊಂದು ದೊಡ್ಡ ಪೊಡವಿ, ಇದೊಂದು ದೊಡ್ಡ ಕಾಡು. ಈ ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು. ಈ ಗುಡಿನ ನೋಡಿ ಒಳಗಡೆ ಈ ಪೊಡವಿಗೆ ಒಬ್ಬ ಒಡೆಯ ಇದ್ದಾನೆ. ಈ ಒಂದು ಕಾಡಿದೆ, ಕಾಡಿನಂತೆ ಇರ್ತಕ್ಕಂಥ ಈ ಶರೀರದ ಒಳಗಡೆ ಒಬ್ಬ ಒಡೆಯ ಇದ್ದಾನೆ. ಅವನು ಹೇಗಿದ್ದಾನೆ ಅಂದರೆ ಅಡಗಿಕೊಂಡು ಕಡು ಬೆಳಗಿನೊಳಿರುತಿಹ. ಅಡಗಿಕೊಂಡು, ಇದರೊಳಗಡೆ ಅಡಕ್ಕೊಂಬಿಟ್ಟಿಯಾನವನು, ಶರೀರಾಂತರ್ಗತವಾಗಿದ್ದಾನೆ. ತಸ್ಮಿನ್ನಯಂ ಪುರುಷೋ ಮನೋಮಯ. ಆ ಪುರುಷ ಜಾಗೃತಾವಸ್ಥೆಯಲ್ಲಿ ಮನೋಮಯನಾಗಿ ಮನಸ್ಸೊಳಗಡೆ ಇದ್ದಾನೆ. ಹೀ ಈಸ್ ಡಿಸಾಲ್ವ್ಡ್ ಇನ್ ಮೈಂಡ್ ಅಂತ ಹೇಳ್ತಾರೆ. ಆ ಮನಸ್ಸೊಳಗಡೆನೆ ಕರಗಿ ಹೋಗಿದ್ದಾನೆ. ಮನಸ್ಸೆಲ್ಲಿದೆ? ನಮ್ಗೆ ಮನಸ್ಸು ಮರಕಟ. ಅದು ಎಲ್ಲಿ ಹೋಗುತ್ತೆ, ಯಾವಾಗ ಎಲ್ಲಿ ಬರುತ್ತೆ, ಎಲ್ಲಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೀಗೆ ಇರತಕ್ಕಂಥವನು, ಈ ಪೊಡವಿಗೆ ಒಡೆಯನಾಗಿರ್ತಕ್ಕಂಥವನು, ಆ ಭಗವತ್ ಚೈತನ್ಯ ಅಂತಕ್ಕಂಥದ್ದು ಏನಿದೆ ಅದನ್ನೇ ಆತ್ಮವಸ್ತು ಅಂತ ಕರಿತೀವಿ. ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ. ಪುರುಷ ಅಂತ ಕರಿತೀವಿ. ನಾನು ಅಹಂಕಾರ ರೂಪಿ ನಾನು ಅಂತ ಯಾವುದನ್ನು ನಾವು ಸಂಬೋಧಿಸ್ತೀವಿ, ಆ ಒಂದು ಚೈತನ್ಯ ವಸ್ತು, ಚಿದ್ವಸ್ತು ಹೇಗಿದೆ ಅಂತಂದರೆ
ಅಡಗಿಕೊಂಡು ಕಡು ಬೆಳಗಿನೊಳಿರುತಿಹ. ಅದು ಸ್ವಯಂ ಪ್ರಭೆಯಿಂದ ಕೂಡಿರ್ತಕ್ಕಂಥದ್ದು, ಸ್ವಯಂ ಚೈತನ್ಯದಿಂದ ಕೂಡಿರ್ತಕ್ಕಂಥದ್ದು, ಕೋಟಿ ಸೂರ್ಯ ಪ್ರಕಾಶವಾಗಿರ್ತಕ್ಕಂಥ ಜ್ಯೋತಿ ಅಂತ ನಾರಾಯಣ ಸೂಕ್ತದಲ್ಲಿ ಅದನ್ನು ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅದನ್ನು ನಾವು ನೋಡಿದ್ದೇವೆ. ಅದರೊಳಗಡೆ ಪದ್ಮಕೋಶ ಪ್ರತೀಕಾಶಕಂ ಹೃದಯಂಚಾಪ್ಯಧೋಮುಖಂ ಅಧೋನಿಷ್ಟ್ಯಾವಿತಸ್ಯಾಂತೆ ನಾಭ್ಯಾಮ ಪರಿತಿಷ್ಠತಿ ಇತ್ಯಾದಿ ಎಲ್ಲ ವರ್ಣನೆ ಮಾಡ್ತಾ, ನೀಲತೋ ಯದಮಧ್ಯಸ್ಥ ವಿದ್ಯುಲ್ಲೇಖೇ ವಭಾಸ್ವರ ನೀವಾರ ಶೋಕವತ್ತನ್ವಿ ಪೀತಾಭಾ ಆಸ್ವತ್ಯಣೋಪಮಾ ತಸ್ಯಾ ಆಶಿಕಾಯ ಮಧ್ಯೆ ಪರಮಾ ಆತ್ಮ ವ್ಯವಸ್ಥಿತ ಅಂತ ನಾರಾಯಣ ಸೂಕ್ತದಲ್ಲಿ ಹೇಳ್ತಾರೆ. ಅಂದರೆ ಆ ಚಿದ್ವಸ್ತು, ಚೈತನ್ಯ ವಸ್ತು, ಆತ್ಮವಸ್ತು ಸ್ವಯಂ ಪ್ರಭೆಯಿಂದ ಕೂಡಿದೆ. ಅದನ್ನು ನೋಡ್ಲಿಕ್ಕಾಗತ್ತಾ? ಹೊರಗಡೆ ಚಕ್ಷುಗಳಿಂದ ನಮಗೆ ನೋಡೋಕ್ಕಾಗಲ್ಲ. ಅದನ್ನು ನೋಡೋದಕ್ಕೆ ಅಂತಶ್ಚಕ್ಷುಗಳು ಬೇಕು. ಅಂತಶ್ಚಕ್ಷುಗಳು ಹೇಗೆ ಬೇಕು? ಗುರುಗಳ ಕೃಪೆ ಆಗಬೇಕು, ಅವರಿಂದ ದೀಕ್ಷೆಯನ್ನು ಪಡಿಬೇಕು, ಯೋಗ ಸಾಧನೆಯನ್ನು ಮಾಡಬೇಕು. ಆವಾಗ ಒಳಗಣ್ಣು ತೆರೀಬೇಕು. ಆ ಒಳಗಣ್ಣು ತೆರೀತಕ್ಕಂಥ ಪ್ರಕ್ರಿಯೆಗೆ ನಾವು ಅದನ್ನು ಬ್ರಹ್ಮೋಪದೇಶ ಅಂತ ಕರಿತೀವಿ, ಉಪನಯನ ಅಂತ ಕರಿತೀವಿ. ಉಪನಯನ ಅಂದರೆ ಈ ನಯನಗಳಿಂದ ಹೊರಗಡೆ ಪ್ರಪಂಚ ನೋಡ್ಬೋದು. ಇದಕ್ಕೆ ಒಳಗಡೆ ಪ್ರಪಂಚವನ್ನು ನೋಡಲಿಕ್ಕೆ ಒಂದು ಹತ್ತಿರವಾಗಿರ್ತಕ್ಕಂಥ ಇನ್ನೊಂದು, ಅದಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಕಣ್ಣನ್ನು ತೆರೀತಕ್ಕಂಥ ಪ್ರಕ್ರಿಯೆ, ಅದನ್ನು ಉಪನಯನ ಅಂತ ಕರೀತಾರೆ. ಅದನ್ನೇ ಗೋವಿಂದ ಭಟ್ರು ಶಿಶುನಾಳ ಶರೀಫರಿಗೆ ಹಾಕಿದ ಜನಿವಾರವ, ಅದನ್ನು ಇನ್ನೊಂದು ಸರಿ ನೋಡೋಣ. ಅದರೊಳಗಡೆ ಜನಿವಾರ ಹಾಕಿ ಅವರಿಗೆ ಒಳಗಣ್ಣನ್ನು ಅವರಿಗೆ ತಿರ್ಸ್ತಾರೆ, ಅವರಿಗೆ ಯೋಗ ದೀಕ್ಷೆಯನ್ನು ಕೊಡ್ತಾರೆ. ಆಗ ಅವರಿಗೆ ಆತ್ಮ ಸಾಕ್ಷಾತ್ಕಾರವಾಗಿ ಕಾಣುತ್ತೆ. ಅದಕ್ಕೆ ಅದು ಪ್ರಕಾಶ ವಸ್ತು. ನಾವು ಯಾವುದನ್ನು ವರೆಣ್ಯಂ ಭರ್ಗ ತತ್ಸವಿತರು ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಅಂತ ಕರಿತೀವಿ. ಆ ಜ್ಯೋತಿ, ಆತ್ಮಜ್ಯೋತಿ, ಅಂತರ್ಜ್ಯೋತಿ ಏನಿದೆ, ಆ ನಾರಾಯಣ ಸೂಕ್ತದಲ್ಲಿ ಹೇಳ್ತಕ್ಕಂಥ ನಾರಾಯಣ ಪರೋಜ್ಯೋತಿ ಆತ್ಮ ನಾರಾಯಣ ಪರಹ. ನಾರಾಯಣ ಬೇರೆ ಅಲ್ಲ, ಪರಂಜ್ಯೋತಿ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ ಅಂತ ಏನು ನಾರಾಯಣ ಸೂಕ್ತದಲ್ಲಿ ನೋಡ್ತೀವಿ, ಅದನ್ನು ಕಂಡಿರತಕ್ಕಂಥ ಒಬ್ಬ ದಾರ್ಶನಿಕ ಶಿಶುನಾಳ ಶರೀಫರು. ಹಾಗಾಗಿ ಅಡಗಿಕೊಂಡು ಕಡು ಬೆಳಗಿನೊಳಿರುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತ ಇದಕ್ಕೆ ಅಷ್ಟು ನಾವು ಹೇಳ್ಬೋದು. ಯಾಕೆಂದರೆ ಎಲ್ಲ ಉಪನಿಷತ್ತುಗಳ ಸಾರವು ಒಳಗಡೆ ಇರತಕ್ಕಂಥ ಆತ್ಮ ವಸ್ತು, ಜೀವಾತ್ಮ ಏನಿದೆ ಅದು ಸಹ ಪರಮಾತ್ಮನಂತೆ ಚೈತನ್ಯ ವಸ್ತು. ಅದು ಯಾವಾಗಲೂ ಸ್ವಯಂ ಪ್ರಭೆಯಿಂದ ಕೂಡಿದೆ. ಸದಾ ಕೋಟಿ ಸೂರ್ಯ ಪ್ರಕಾಶಮಾನವಾಗಿರ್ತಕ್ಕಂಥ ಜ್ಯೋತಿ ರೀತಿಯಲ್ಲಿ ಅದು ಕಂಗೊಳಿಸ್ತಾ ಇದೆ ಅಂತ. ಹಾಗಾಗಿ ಅದನ್ನೇ ಗುಡಿಯ ನೋಡಿರಿದು. ಆ ಒಂದು ಜ್ಯೋತಿ ಸ್ವರೂಪನಾದ ಆತ್ಮವೇ ಪರಮಾತ್ಮ. ಅದು ಈ ಶರೀರಾಂತರ್ಗತವಾಗಿದೆ. ಅವನು ಈ ಶರೀರದಲ್ಲಿರೋದ್ರಿಂದ ಇದೇ ದೇಹ. ದೇವೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ. ಅದರೊಳಗಡೆ ಒಳಗಡೆ ಮೊದಲಿಗೆ ಜೀವನನ್ನು ದೇವ ಅಂತ ತಿಳಿ, ಆ ಜೀವಾಂತರ್ಗತವಾಗಿರ್ತಕ್ಕಂಥ ಆತ್ಮವಸ್ತು ಪರಿಚಯ ಆದಾಗ ನಮಗೆ ಒಳಗಡೆ ಇರತಕ್ಕಂಥ ದೇವರ ದರ್ಶನ ಆಗುತ್ತೆ ಅಂತ. ಅದಕ್ಕೆ ದೇವರಿಗೆ ನಾವು ಮಂಗಳಾರತಿ ಮಾಡಬೇಕಾದ್ರೆ ಜ್ಯೋತಿಯನ್ನು ಬೆಳೆಸ್ತಕ್ಕಂಥದ್ದು, ದೀಪವನ್ನು ಹಚ್ಚತಕ್ಕಂಥದ್ದು. ನಮಗೆ ಒಳಗಡೆ ಜ್ಯೋತಿಯನ್ನು ನೋಡಲಿಕ್ಕೆ ಚೈತನ್ಯ ಇಲ್ಲ, ಅಟ್ಲೀಸ್ಟ್ ಈ ಹೊರಗಡೆ ಇರ್ತಕ್ಕಂಥ ಜ್ಯೋತಿನಾರು ನಾವು ನೋಡೋಣ, ಭಗವಂತ ಈ ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ ಮಂಗಳಾರತಿ ಮಾಡೋದು. ಆ ಮಾಡಬೇಕಾದ್ರೆ ಯಾರಿಗೆ ಯೋಗಿಗೆ ಆ ಕೋಟಿ ಸೂರ್ಯ ಪ್ರಕಾಶ ಪುಂಜವಾಗಿರ್ತಕ್ಕಂಥ ಜ್ಯೋತಿಯ ದರ್ಶನ, ಶಾಂಭವಿ ಮುದ್ರಾದಿಗಳನ್ನು ಶಾಂಭವಿ, ಷಣ್ಮುಖಿ, ಕೇಚರಿ, ಭೂಚರಿ, ಅಂತರ್ಲಕ್ಷ ಇತ್ಯಾದಿ ಮುದ್ರೆಗಳಿಂದ ಯೋಗಿ ಅದನ್ನು ಸಾಧನೆ ಮಾಡಿ ನೋಡಿದಾಗ ಅವನ ಅಂತಶ್ಚಕ್ಷುಗಳಿಗೆ ಏನು ಆ ಸ್ವಯಂ ಪ್ರಭೆ ಕಾಣುತ್ತೆ, ಅದು ಈ ರೀತಿ ಇರುತ್ತೆ ಅಂತಕ್ಕಂಥದ್ದು. ಅದನ್ನೆಲ್ಲ ಇದೇ ರೀತಿ ಎಲ್ಲ ದಾರ್ಶನಿಕರು ಒಂದೇ ಸತ್ಯವನ್ನು ಬೇರೆ ಬೇರೆ ವಿಧದಲ್ಲಿ ಹೇಳ್ತಾ ಇದ್ದಾರೆ. ಅದೇ ಗುಡಿಯ ನೋಡಿರಿದು ಪಡೆಯವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಳಗಿನೊಳಿರುತಿಹ. ಅದು ಇದರೊಳಗಡೆ ಅಡಗಿಕೊಂಡಿರೋ ಅದು ಕಡು ಬೆಳಗಿನಲ್ಲಿದೆ. ಅದು ಯಾವಾಗಲೂ ಬೆಳಗ್ತಾ ಇದೆ. ಅದು ಹೇಗೆ ಬೆಳಗ್ತಾ ಇದೆ? 100 ಮಿಲಿಯನ್ ಸೆಲ್ಸ್ ಇದೆ ನಮಗೆ. ಆ ಕೋಟಿ ಜೀವಕೋಶಗಳಿಗೆ ಚೈತನ್ಯವನ್ನು ತುಂಬುತ್ತಾ, ಅದಕ್ಕೆಲ್ಲ ಚೈತನ್ಯವನ್ನು ಹಂಚುತ್ತಾ ಬೆಳಗ್ತಾ ಇದೆ. ಇದು ಒಳಗಡೆ ಬೆಳಗ್ತಾ ಇದೆ, ಆತ್ಮಜ್ಯೋತಿ ಬೆಳಗ್ತಾ ಇದೆ. ಅದರಿಂದ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತ ಹೇಳ್ತಾರೆ. ಇಲ್ಲಿ ಅಂದರೆ ಆ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಮಾಯಾಪರಿಭ್ರಾಮಿತನಾಗಿ
ಪರಮಾತ್ಮ ನಮಗೆ ಕಾಣ್ತಾ ಇಲ್ಲ. ಯಾಕೆಂದರೆ ಬೇರೆ 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 ಅದಕ್ಕೆ ನಾವು ಕಲಿಸಂತಾರಣೋಪನಿಷತ್ತಲ್ಲಿ ನೋಡಿದ್ವಿ, 16 ಥರ ಒಂದು ಪೊರೆ, ಅದಕ್ಕೆ 16 ಒಂದು ಲೇಯರ್ಸ್ ಅದಕ್ಕೆ ಕವರ್ ಆಗಿದೆ. ಅದನ್ನು ಯಾವ ರೀತಿ ಕಳಚ್ಕೋಬೇಕು ಅಂತ ಅನೇಕ ವಿಧಾನಗಳಿದೆ. ಆದ್ದರಿಂದ ಇಲ್ಲಿ ಅದು ಕಡು ಬೆಳಗಿನೊಳಿರುತ್ತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಮುಂದಿನ ನುಡಿ, ಮೊದಲನೇ ನುಡಿ ಹೇಳುತ್ತೆ, ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು. ಇದಕ್ಕೆ ಅನೇಕ ಅರ್ಥಗಳಿದೆ. ನಮ್ಮ ಒಂದು ಪ್ರಜ್ಞೆ ಬುದ್ಧಿಮತ್ತೆ ಎಲ್ಲಿದೆ ಅಲ್ಲಿಗೆ ಇದನ್ನು ಅರ್ಥ ಮಾಡ್ಕೋಬೋದು, ಇಡೀ ಪದ್ಯವನ್ನು. ಇದು ಒಂದು ಸೂತ್ರಪ್ರಾಯವಾಗಿರ್ತಕ್ಕಂಥ ಒಂದು ಪದ್ಯ. ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ಅಂದರು. ಏನರ್ಥ? ಮೂರು ಮೂಲೆ ಕಲ್ಲು, ಅಡುಗೆ ಮಾಡ್ತೀವಿ, ಒಲೆಗೆ ಒಂದು 3 ಗುಪ್ಪೆ ಇರುತ್ತೆ. ಅಡುಗೆ ಮಾಡೋ ಒಲೆಗೆ 3 ಗುಪ್ಪೆ ಇದ್ದರೆ ಅದ್ರ ಮೇಲೆ ಪಾತ್ರೆ ಇಡ್ತೀವಿ. ಸರಿಯಾಗಿ ಕೂರಿಸಿದ್ರೆ ಪಾತ್ರೆ ಇಡ್ಬೋದು, ಇಲ್ಲಾಂದ್ರೆ ಇಡೋಕ್ಕಾಗಲ್ಲ, ಜಾರಿ ಬಿದ್ದೋಗುತ್ತೆ ಒಳಗಡೆ. ಆದರೆ ಒಳಗಡೆ ಆ ಬೆಂಕಿ ಆ ಅನ್ನವನ್ನು ಮಾಡುತ್ತೆ. ಆ ಬೆಂಕಿನೇ ಚೈತನ್ಯ ವಸ್ತು. ಆ ಜಾರುತ್ತಿರುವ ಇನ್ನೊಂದು ಕಲ್ಲು ಚೈತನ್ಯ ವಸ್ತು ಅಂತ. ಇಲ್ಲಿ ನಾವು ಶ್ರೀವಿದ್ಯಾ ಪರವಾಗಿ ನೋಡಿದರೆ ನಮಗೆ ತ್ರಿಕೋಣಾಂತರ ದೀಪಿಕಾ ಅಂತ ಅಮ್ಮನವ್ರದ್ದೊಂದು ನಾಮ ನೋಡಿದ್ವಿ. ಅಗ್ನಿ, ಸೂರ್ಯ, ಚಂದ್ರ ಮತ್ತು ಅಗ್ನಿ, ಇದು ತ್ರಿಕೋಣಾಂತರ್ಗತವಾಗಿರ್ತಕ್ಕಂಥದ್ದು. ಈ ತ್ರಿಕೋಣಾಂತರ್ಗತವಾಗಿರ್ತಕ್ಕಂಥ ಇದರೊಳಗಡೆ ಬಿಂದು ಅಂತೆ, ಅದರ ಮಧ್ಯದಲ್ಲಿರ್ತಕ್ಕಂಥ ಬಿಂದು. ಈ ತ್ರಿಕೋಣ ಬಂದ್ಬಿಟ್ಟು ಶಕ್ತಿ, ಅದರೊಳಗಡೆ ಇರ್ತಕ್ಕಂಥ ಬಿಂದು ಶಿವ ಅಂತ. ನಾವು ಏನೂ ಇಲ್ಲ, ತುಂಬ ದಡ್ಡರು, ನಮಗೆ ಯಾವ ತತ್ವಜ್ಞಾನನೂ ಗೊತ್ತಿಲ್ಲ, ಅವ್ರಿಗೂ ಇದರಲ್ಲಿ ಅರ್ಥ ಇದೆ. ಅವನು ಬರೀ ಸ್ಥೂಲ ದೇಹ ಮಾತ್ರ ಗೊತ್ತು. ಎಂಥ ಅಜ್ಞಾನಿಗೂ ಅವನು ಸ್ಥೂಲ ದೇಹದ ಪರಿಚಯ ಅವನಿಗಿರುತ್ತೆ. ಈ ಸ್ಥೂಲ ದೇಹವನ್ನೇ ದೇಹ ಅಂತ ಅಂದ್ಕೊಂಡಿರ್ತಕ್ಕಂಥ ಅಜ್ಞಾನಿ, ಅವನಿಗೆ ಇದು ಯಾವ ರೀತಿ ಕಾಣುತ್ತೆ ಅಂತ ಅಂದರೆ, ಈ ಒಂದು 3 ಮೂಲೆಯ ಕಲ್ಲು ಏನಿದೆ, ಇದು ಮಾನವನಲ್ಲಿರ್ತಕ್ಕಂಥ ಪುರುಷ ಮತ್ತು ಸ್ತ್ರೀ ರೂಪ. ಆ ಸ್ತ್ರೀ ರೂಪವಾಗಿರ್ತಕ್ಕಂಥ 3 ಮೂಲೆ ಯೋನಿಯನ್ನು ಸೂಚಿಸುತ್ತೆ, ಅದು ಪ್ರಕೃತಿ. ಮತ್ತು ಅದರೊಳಗೆ ಜಾರುತ್ತಿರುವ ಕಲ್ಲು ಪುರುಷನನ್ನು ಸೂಚಿಸುತ್ತೆ, ಅದು ಲಿಂಗವನ್ನು ಸೂಚಿಸುತ್ತೆ. ನಾವು ಇನ್ನೊಂದು ಸ್ತರ ಹೆಚ್ಚು ಮುಂದಕ್ಕೆ ಹೋದರೆ, ನಮ್ಮ ಸೂಕ್ಷ್ಮ ಶರೀರಕ್ಕೆ ನಾವು ಹೋದರೆ, ಸ್ಥೂಲ ದೇಹವನ್ನು ಬಿಟ್ಟು ಸೂಕ್ಷ್ಮ ದೇಹಕ್ಕೆ ಹೋದರೆ 3 ಮೂಲೆಯ ಕಲ್ಲು ಯಾವ ರೀತಿ ಆಗುತ್ತೆ ಅಂತಂದರೆ, ನಮಗೆ 3 ಅವಸ್ಥೆಗಳಿದೆ ಜೀವನಿಗೆ, ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿ ಅಂತ. ಈ ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿ, ಈ 3 ಒಂದು ವಿಷವರ್ತುಲದಲ್ಲಿ ನಮ್ಮ ಪೂರ್ತಿ ಜೀವನ, ಹುಟ್ಟಿನಿಂದ ಸಾವಿನ ಇರತಕ್ಕಂಥ ಜೀವನ ಈ 3 ಕಲ್ಲೊಳಗೆ ಜಾರ್ತಾ ಇರುತ್ತೆ. ಯಾವಾಗಲಾದರೂ ಒಬ್ಬ ಜೀವಿ, ನಾವು ಈಗ ಮಾತಾಡ್ತಾ ಇದ್ದೀವಿ, ಜಾಗೃತದಲ್ಲಿದ್ದೀವಿ, ಮಲ್ಕೊಂಡ್ರೆ ಸುಸ್ತಾಗಿದೆ ಅಂತ ಹೋಗಿ ಮಲ್ಕೊಂಡ್ರೆ ಒಂದು 20 ನಿಮಿಷ ಸ್ವಪ್ನಾವಸ್ಥೆಗೆ ಹೋಗ್ತೀವಿ. ಇನ್ನೂ ದಣಿವಾಗಿದ್ದರೆ ಸುಷುಪ್ತಿಗೆ ಹೋಗ್ತೀವಿ, ಅಂದರೆ ಡೀಪ್ ಸ್ಲೀಪಿಗೆ ಹೋಗ್ತೀವಿ. ಇಲ್ಲ ಡೀಪ್ ಸ್ಲೀಪಿಂದ ಮತ್ತೆ ಸ್ವಪ್ನಾವಸ್ಥೆಗೆ ಬರ್ತೀವಿ, ಇಲ್ಲ ಎಚ್ಚರ ಮಾಡ್ಕೋತೀವಿ, ಇಲ್ಲ ಸುಷುಪ್ತಿಯಿಂದ ನೇರವಾಗಿ ಎಚ್ಚರ ಆಗುತ್ತೆ. ಈ 3 ಮೂಲೆ ಕಲ್ಲು ಇದರೊಳಗಡೆ ಜಾರ್ತಾ ಇದೆ, ಒಂದರಿಂದ ಒಂದರೊಳಗೆ ಜಾರ್ತಾ ಇದೆ. ಆದರೆ 3 ಮೂಲೆಯ ಕಲ್ಲು ಅದರೊಳಗೆ ಜಾರುತ್ತಿರುವ ಕಲ್ಲು ಅಂದರೆ, ಇದು ಒಂದು ಜಾಗೃತದಿಂದ ಸ್ವಪ್ನಕ್ಕೆ ಹೋಗುತ್ತೆ, ಸ್ವಪ್ನದಿಂದ ಸುಷುಪ್ತಿಗೆ ಹೋಗುತ್ತೆ, ಸುಷುಪ್ತಿಯಿಂದ ಜಾಗೃತಕ್ಕೆ ಬರುತ್ತೆ, ಜಾಗೃತಕ್ಕಿಂತ ಸ್ವಪ್ನಕ್ಕೆ ಹೇಗೆ ಹೋಗುತ್ತೆ ನಮಗೆ ಗೊತ್ತಾಗಲ್ಲ. ಸಾಧನೆ ಅಂದರೆ ಅದೇ ಮಾಡಬೇಕಾಗೋದು. ಯಾಕೆ ಯೋಗಿಗಳೆಲ್ಲ ಕಣ್ಣು ಮುಚ್ಕೊಂಡು ಹಿಂಗೆ ಕೂತಿರ್ತಾರೆ ಅಂತಂದರೆ, ಗಮನಿಸ್ತಾ ಇರ್ತಾರೆ ಒಳಗಡೆ. ಘಟಶೋಧನ ಅಂತ ಕರೀತಾರೆ ಯೋಗದಲ್ಲಿ ಇದನ್ನು. ಕಣ್ಣು ಮುಚ್ಕೊಂಡು ನಾವು ಏನಾಗುತ್ತೆ ಅಂತ ನೋಡಬೇಕಂತೆ. ನಿದ್ದೆ ಬರುತ್ತೆ ಅಂದರೆ ತಕ್ಷಣ ಹೋಗಿ ಮಲಗೋದಲ್ವಂತೆ. ನಿದ್ದೆ ಬರುತ್ತೆ ಅಂದಾಗ ಸ್ವಲ್ಪ ಅವಾಗ ಜಾಗರೂಕರಾಗಿ ಒಂದು ಯಾವ್ದಾದ್ರು ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡು ನಿದ್ದೆ ಹೇಗೆ ಬರುತ್ತೆ ಅಂತ ನೋಡಬೇಕು. ಆದರೆ ಇದು ರಹಸ್ಯ. ಜಾಗೃತದಿಂದ ಸ್ವಪ್ನ, ಸ್ವಪ್ನದಿಂದ ಜಾಗೃತದಿಂದ ಸ್ವಪ್ನಕ್ಕೆ ಹೇಗೆ ಜಾರುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ. ಟಕ್ ಅಂತ ಸ್ವಪ್ನಕ್ಕೆ ಹೋಗಿರ್ತೀವಿ, ಟಕ್ ಅಂತ ನಾವು ಸುಷುಪ್ತಿಗೆ ಹೋಗ್ತೀವಿ, ಸುಷುಪ್ತಿಯಿಂದ ಚಕ್ಕಂತ ಜಾಗೃತಿ ಆಗುತ್ತೆ. ಚೆನ್ನಾಗಿ ನಿದ್ದೆ ಬಂದಿತ್ತಪ್ಪ ಅಂತ ಹೇಳ್ತೀವಿ, ಇಲ್ಲ ಸ್ವಪ್ನಾವಸ್ಥೆಗೆ ಹೋದರೆ ಅಂಥ ಕನಸು ಕಾಣ್ತು, ನಂಗೆ ಇಂಥ ಕನಸು ಬಿತ್ತು ಅಂತ ಹೇಳ್ತೀವಿ. ಆದರೆ ಆ ಒಂದರಿಂದ ಇನ್ನೊಂದಕ್ಕೆ ಯಾವ ರೀತಿ ಹೋಗುತ್ತೆ ಅಂತ ಮರ್ಮ ನಮಗೆ ಗೊತ್ತಾಗಲ್ಲ. ಅದನ್ನೇ 3 ಮೂಲೆಯ ಕಲ್ಲು ಅದರೊಳಗೆ ಜಾರುತ್ತಿರುವ ಕಲ್ಲು. ಆ ಜಾರ್ತಾ ಇರ್ತಕ್ಕಂಥದ್ದು ಇನ್ನೊಂದು ಅವಸ್ಥೆ ಇದೆ ನಮಗೆ. ಇವೆರಡರ ಮಧ್ಯ
ಎಲ್ಲರ ಜಾಗದಲ್ಲಿ ನಾವು ನಿಂತಾಗ ನಾವೊಂದು ಮೂರನೇ ಅವಸ್ಥೆಗೆ ಹೋಗ್ತೀವಿ, ಅದನ್ನು ತುರಿಯ ಅವಸ್ಥೆ ಅಂತ ಕರೀತಾರೆ. ಆ ಅವಸ್ಥೆಗೆ ನಾವು ಹೋಗಬೇಕು ಅನ್ನೋದನ್ನು ಸೂಚ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಬರೀ ಈ ಮೂರು ಅವಸ್ಥೆನೇ ಕಳೆದು ಬಿಟ್ರೆ ತಿರುಗಿ ತಿರುಗಿ ಹುಟ್ಟು ಸಾವು ಬರ್ತಾ ಇರಬೇಕಪ್ಪ. ನೀವು ಯಾವತ್ತಾನ ಒಂದು ದಿವಸ ನೀನು ಗುರುಗಳ ಉಪದೇಶವಾಗಿ ಸಾಧನೆ ಮಾಡಿ ನೀನು ಈ ತುರಿಯಾವಸ್ಥೆಯನ್ನು ನೀನು ಹೊಂದಿದ್ದೆ ಅದರಲ್ಲಿ ಒಳಗಡೆ ಇರ್ತಕ್ಕಂಥ ಗುಡಿಯ ನೋಡಿರಣ್ಣ, ದೇಹದ ಗುಡಿ. ಆ ಒಳಗೆ ಅಡಗಿಕೊಂಡು ಕಡು ಬೆಳಗಿನೊಳಿರುತ್ತಿಹ, ಆ ಅಡಗಿಕೊಂಡು ಕಡು ಇರತಕ್ಕಂಥ ಆ ಚೈತನ್ಯ ವಸ್ತುವನ್ನು ಆ ತುರಿಯಾವಸ್ಥೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಅಂತ ಮೂರು ಮೂಲೆಯ ಕಲ್ಲು, ಅದರೊಳಗೆ ಜಾರುತ್ತಿರುವ ಕಲ್ಲು ಅಂತ ಹೇಳಿದ್ದಾರೆ. ಹೀಗೆ ನಾವು ಪಂಚಕೋಶಗಳಿಗೂ ಸಮನ್ವಯ ಮಾಡ್ತಾ ಹೋದರೆ ಇದರಲ್ಲಿ ಬಹಳ ವಿಶಾಲವಾಗಿರ್ತಕ್ಕಂಥ ಅರ್ಥ ಕಾಣುತ್ತೆ. ಇದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಪದ್ಯ ಅಂತ ನನಗನ್ನಿಸ್ಲಿಲ್ಲ. ಹಾಗಾಗಿ ಈ ಪದ್ಯ ನನಗೆ ಬಹಳ ಹಿಡಿಸಿರ್ತಕ್ಕಂಥ ಪದ್ಯ. ಹಾಗಾಗಿ ನಾನು ಇದನ್ನು ಮೊದಲನೇದಾಗಿ ಶಿಶುನಾಳ ಶರೀಫರ ಈ ಪದ್ಯವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಮುಂದೆ ಹೇಳ್ತಾರೆ, ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ತೋರಿ ಅಡಗಿತಾ ಬ್ಯಾರ್ಯಾಗಿರುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಇಲ್ಲಿ ಇನ್ನೊಂದು ಗುಣವಿಶೇಷಣ ಬರುತ್ತೆ. ನಾವು ಭಗವದ್ಗೀತೆಯಲ್ಲಿ ಭಗವಂತ 3 ಗುಣಗಳನ್ನು ಹೇಳ್ತಾನೆ, ಸತ್ವ ರಜ ತಮ ಅಂತ. ಆದರೆ ಆ ಭಗವಂತ ಸತ್ವಗುಣಿಯೇ ಅಲ್ಲ, ರಜೋಗುಣಿಯೇ ಅಲ್ಲ, ತಮೋಗುಣಿಯೇ ಅಲ್ಲ. ಗುಣತ್ರಯಾತೀತ, ಅವನು ತ್ರಿಗುಣಗಳಿಗೆ ಅತೀತನಾಗಿರ್ತಕ್ಕಂಥವನು ಭಗವಂತ. ಅಂದರೆ ಒಳಗಡೆ ಇರ್ತಕ್ಕಂಥ ಚೈತನ್ಯ ವಸ್ತು ಸತ್ವ ರಜ ತಮೋ ಗುಣ ರಹಿತವಾಗಿರ್ತಕ್ಕಂಥದ್ದು. ಅದೇ ಮೂರು ಮೂಲೆಯ ಕಲ್ಲು. ನಾವು ಸತ್ವ ಇರ್ತೀವಿ, ರಜ ಇರ್ತೀವಿ, ತಮ ಇರ್ತೀವಿ. ಆದರೆ ಧೀರನಾಗಿರ್ತಕ್ಕಂಥವನು, ಧೀರ ನಿರ್ಗುಣನು ಸಾರಸ ಗುಣದಲ್ಲಿ. ಸಾರಸ ಗುಣ ಅಂದರೆ ಸತ್ವಗುಣದಲ್ಲಿ. ಅಂದರೆ ರಜೋಗುಣ ತಮೋಗಳಿಂದ ಭಗವಂತನನ್ನು ನಾವು ಅರಿಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಸಾಧ್ಯ ಇದ್ದರೆ ಅದರೊಳಗೆ ಜಾರುತ್ತಿರುವ ಕಲ್ಲು, ಆ ತುರಿಯವಸ್ಥೆಗೆ ನಾವು ಹೋಗಬೇಕು ಅಂತಂದರೆ ಸತ್ವಗುಣದಲ್ಲಿ ಸಾಧನೆ ಮಾಡಬೇಕು ಅನ್ನೋದನ್ನ ರಹಸ್ಯವನ್ನು ಇದರಲ್ಲಿ ಹೇಳಿದ್ದಾರೆ. ಧೀರ ಅವನನ್ನು ಧೀರ ಅಂತ ಕರೀತಾರೆ. ಯಾಕೆಂದರೆ ಮನಸ್ಸನ್ನು ಶೋಧಿಸ್ತಕ್ಕಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಸತ್ತುಮಿವತಿತವು ನಾ ಪುನಂತೋ ಯತ್ರ ಧೀರ ಮನಸ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾಂ ಲಕ್ಷ್ಮೀ ನಿಹಿತಾಜಿ ವಾಚಿ ಅಂತ ವೇದ ಮಂತ್ರ ಹೇಳುತ್ತೆ. ಸತ್ತುಮಿ ವತಿತ ಉನಾಪುನಂತೋ, ಸತ್ತು ಅಂದರೆ ಹಿಟ್ಟು ಅಂತ. ಪಿಷ್ಟವನ್ನು ಜರಡಿಯೊಳಗಾಡಿ ಶೋಧಿಪುವಂತೆ DVಜಿಯವರು ಭಾವಾನುವಾದ ಮಾಡಿರ್ತಕ್ಕಂಥದ್ದು ಈ ಒಂದು ಮಂತ್ರಕ್ಕೆ. ಎಷ್ಟು ಅದ್ಭುತವಾಗಿ ಡಿ ವಿ ಗುಂಡಪ್ಪನವರು ಭಾವಾನುವಾದ ಮಾಡಿದ್ದಾರೆ ಅಂದರೆ, ಪಿಷ್ಟವನ್ನು ಜರಡಿಯೊಳಗಾಡಿ ಶೋಧಿಪುವಂತೆ ಎಲ್ಲಿ ಧೀರರ್ ಮನದಿ ಮಾತ ಶೋಧಿಪರೋ. ಯಾವ ರೀತಿ ಜರಡಿಯೊಳಗಡೆ ಹಿಟ್ಟು ಹಾಕ್ಬಿಟ್ಟು ಜಲಿಸಿದ್ರೆ ಅದರಲ್ಲಿರ್ತಕ್ಕಂಥ ಕಸಗಳು ಕಡ್ಡಿಗಳು ಎಲ್ಲ ಆಚೆ ಬರುತ್ತೋ, ಅದೇ ರೀತಿ ಮನಸ್ಸಲ್ಲಿ ಮಾತನ್ನು ಶೋಧಿಸ್ಬೇಕಂತೆ. ಮನದಿ ಮಾತ ಶೋಧಿಪರೋ ಎಲ್ಲಿ ಧೀರರ್ ಅಂತಾರೆ. ಎತ್ರ ಧೀರ ಮನಸ ವಾಚ ಮಕ್ರತ, ಮನಸ್ಸಲ್ಲಿ ಮಾತನ್ನು ಶೋಧಿಸುವವರಿಗೆ ಧೀರರು ಅಂತ ಕರೆದರು. ಅದು ಮನೋಮಯವಾಗಿರ್ತಕ್ಕಂಥ ಪುರುಷನನ್ನು ಹುಡುಕ್ಲಿಕ್ಕೆ ಹೋಗಿರ್ತಕ್ಕಂಥ ಪ್ರಯತ್ನ. ಅದು ಸರಿನೇ. ಅಂದರೆ ಸಯೇಶನ್ ತಸ್ಮಿನ್ನಯಂ ಪುರುಷೋ ಮನೋಮಯ ಇದೆಯಲ್ಲ, ಅವನನ್ನು ಹುಡುಕ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ. ನಮಗೆ 3 ಗುಣಗಳಿದೆ. ಯಾವುದರಿಂದ ಬೇಕಾದರೂ ಭಗವಂತನ ಅನುಸಂಧಾನ ಮಾಡ್ಬೋದು. ಅವಸ್ಥಾತ್ರಯಗಳ ಮೂಲಕನೂ ಸಾಧನೆ ಮಾಡಿ ಯೋಗಿಯಾದವನು ತುರಿಯ ಅವಸ್ಥೆಗೆ ಹೋಗಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೋದು. ಆದರೆ ಗುಣದಲ್ಲೂ ನಾವು ಸತ್ವಗುಣ ಪ್ರಧಾನವಾಗಿ ಸದಾ ಸತ್ವಗುಣಿಯಾಗಿ ಆ ಸತ್ವಗುಣದಲ್ಲಿ ಭಗವಂತನ ಸಗುಣಾರಾಧನೆ ಮಾಡಿ ನಾವು ಭಗವತ್ ಸಾಕ್ಷಾತ್ಕಾರ ಮಾಡ್ಕೋಬೋದು. ಅದಕ್ಕೆ ಆ ಥರ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗೆ ಧೀರ. ಇಲ್ಲಿ ತೀರ ನಿರ್ಗುಣನು ಸಾರಸ ಗುಣದಲ್ಲಿ ಅಂದರೆ ಆ ಸತ್ವಗುಣ ಪ್ರಧಾನವಾಗಿ ಸಾಧನೆ ಮಾಡ್ತಕ್ಕಂಥವನ್ನ ಮತ್ತು ಈ ತುರಿಯಾವಸ್ಥೆಗೆ ಹೋಗಿ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥವನನ್ನು ಧೀರ ಅಂತ ಕರೀತಾರೆ. ವೇದದಲ್ಲೂ ಅವರನ್ನು ಧೀರ ಅಂತ ಕರೀತಾರೆ. ಆ ವೇದಾಧ್ಯಯನ ಮಾಡಿರ್ತಕ್ಕಂಥ ಶಿಶುನಾಳ ಶರೀಫರು ಸಹ ಇಲ್ಲಿ ಧೀರ ನಿರ್ಗುಣನು
ಅಂದರೆ ಆ ನಿರ್ಗುಣನಾಗಿರ್ತಕ್ಕಂಥ ಭಗವಂತನನ್ನು ಸಾರಸ ಗುಣದಿಂದ ಅಂದರೆ ಸತ್ವಗುಣದಿಂದ ನಾವು ಅರಿತು ಸಗುಣ ಸಾಕಾರ ಮೂರ್ತಿಯಾಗಿರ್ತಕ್ಕಂಥ ಪರಮಾತ್ಮವನನ್ನು ಸಗುಣೋಪಾಸನೆ ಮಾಡುವುದರ ಮೂಲಕ ನಾವು ಸಾಕ್ಷಾತ್ಕಾರ ಮಾಡ್ಕೋಬೋದು ಅನ್ನೋದನ್ನು ಶಿಶುನಾಳ ಶರೀಫರು ಇಲ್ಲಿ ಹೇಳ್ತಾ ಇದ್ದಾರೆ. ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ತೋರಿ ಅಡಗಿತಾ ಬ್ಯಾರ್ಯಾಗಿರುತಿಹ. ತೋರಿ ಅಡಗಿ ತೋರುತ್ತೆ, ಇದು ಒಳಗಡೆ ಆ ಚೈತನ್ಯ ಇರೋದ್ರಿಂದಲೇ ನಾವು ಬದುಕಿದ್ದೀವಿ ಅಂತ ನಮಗೆ ಗೊತ್ತು, ಚೆನ್ನಾಗಿ ಗೊತ್ತು. ಆದರೆ ಅದು ಕಾಣ್ತಾ ಇದೆಯೇ? ಇಲ್ಲ. ಅದನ್ನು ನೋಡಿದವ್ರು ಯಾರಿದ್ದಾರೆ? ಯಾರೂ ಇಲ್ಲ. ವಿಜ್ಞಾನಕ್ಕೂ ಸಿಕ್ಕಿಲ್ಲ, ಇವತ್ತು ಯಾರಿಗೂ ಸಿಗ್ತಾ ಇಲ್ಲ. ಅದು ಆ ಚೈತನ್ಯ ವಸ್ತು ಒಳಗಿರ್ತಕ್ಕಂಥದ್ದು ಯಾರಿಗೂ ಸಿಗ್ತಾ ಇಲ್ಲ, ಚಿದ್ವಸ್ತು. ಅದು ತೋರಿ ಅಡಗಿ ತಾ ಬ್ಯಾರ್ಯಾಗಿರ್ತೀಯ. ತೋರಿ ಅಡಗಿ ಇದರೊಳಗಿದ್ರೂ ಅದು ಇದಕ್ಕೆ ಹೊರತಾಗಿದೆ. ತ್ವಂ ಗುಣತ್ರಯಾತೀತ ಅಂತ ಹೇಳಿದ್ನಲ್ಲ, ಆ ಭಗವದ್ವಸ್ತು ಇದಕ್ಕೆ ಅತೀತವಾಗಿರ್ತಕ್ಕಂಥದ್ದು, ತ್ರಿಗುಣಗಳಿಗೆ ಅತೀತವಾಗಿರ್ತಕ್ಕಂಥದ್ದು, ಅವಸ್ಥಾತ್ರಯಗಳಿಗೆ ಅತೀತವಾಗಿರ್ತಕ್ಕಂಥದ್ದು, ದೇಹತ್ರಯಕ್ಕೆ ಹೊರತಾಗಿರ್ತಕ್ಕಂಥದ್ದು. ಈ ತ್ರಿಪುಟಿ ಅಂತ ನಾವು ಯಾವ್ಯಾವುದನ್ನೆಲ್ಲ ಕರಿತೀವಿ ಅದೆಲ್ಲವುದನ್ನು ಆ ಮೂರು ಮೂಲೆಯ ಕಲ್ಲು ಸೂಚಿಸುತ್ತೆ. ಹಾಗಾಗಿ ಈ ತ್ರಿಕೋಣಾಂತರ್ಗತ ದೀಪಿಕಾ ಅಂತಕ್ಕಂಥ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಮಾತು ಇದಕ್ಕೆ ಅನ್ವಯ ಆಗುತ್ತೆ. ಅದರಲ್ಲಿ ಬಿಂದು ರೂಪವಾಗಿರ್ತಕ್ಕಂಥ ಆ ಒಂದು ಭಗವತ್ ತತ್ವ, ಪರಮಾತ್ಮ ತತ್ವ ಏನಿದೆ ಅದು ಈ ತ್ರಿಕೋಣಾಂತರ್ಗತವಾಗಿದೆ, ತ್ರಿಪುಟಿಗಳ ಒಳಗಡೆ ಕೂಡಿದೆ. ಯಾರು ಈ ತ್ರಿಪುಟಿಯನ್ನು ಜಯಿಸಿ ಆ ತ್ರಿಪುರ ರಹಸ್ಯವನ್ನು ಅರಿತು ಒಳಗಡೆ ಇರ್ತಕ್ಕಂಥ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ ಅವನು ಧೀರ. ನಿರ್ಗುಣನು ಸಾರಸ ಗುಣದಲ್ಲಿ ತೋರಿ ಅಡಗಿತಾ ಬ್ಯಾರಿಯಾಗಿರುತ್ತೀಹ. ಅದು ತೋರುತ್ತೆ, ಅದು ಇದೆ ಅಂತ ನಮಗೆ ಗೊತ್ತು, ಇದರೊಳಗಡೆ ಅಡಗಿದೆ ಅನ್ನೋದು ಗೊತ್ತು. ಆದರೆ ಇದಕ್ಕೆ ಅಂಟ್ಕೊಂಡಿಲ್ಲ. ಈ ಶರೀರದ ಯಾವ ವ್ಯಾಪಾರಕ್ಕೂ, ಶರೀರದಲ್ಲಿರ್ತಕ್ಕಂಥ ಯಾವ ಕರ್ಮ ಅಕರ್ಮ ಕುಕರ್ಮಗಳಿಗೂ, ಪಾಪ ಪುಣ್ಯಗಳಿಗೂ ಆ ಒಳಗಡೆ ಇರ್ತಕ್ಕಂಥ ಆತ್ಮವಸ್ತು ಚೈತನ್ಯ ವಸ್ತು ಅಂಟಿಲ್ಲ. ತೋರಿ ಅಡಗಿತಾ ಬ್ಯಾರ್ಯಾಗಿರುತ್ತೀಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತ ಬಹಳ ಅದ್ಭುತವಾಗಿ, ತುಂಬ ಮಾರ್ಮಿಕವಾಗಿ ಇದರಲ್ಲಿ ಶಿಶುನಾಳ ಶರೀಫ್ ತಿಳಿಸ್ತಾರೆ. ಈಗ ನಾನು ಹೇಳಿರ್ತಕ್ಕಂಥ ಇಷ್ಟೇ ಅರ್ಥ ಅಂತ ಇದಕ್ಕೆ ಅನ್ಯಥಾ ಯಾರೂ ಭಾವಿಸಬಾರ್ದು. ಇದರ ಅರ್ಥ ವಿಸ್ತಾರ ನಮ್ಮ ಬುದ್ಧಿಮತ್ತೆ ಎಷ್ಟಿದೆ ಅಷ್ಟು ವಿಶಾಲವಾಗಿ ಇದನ್ನು ವಿಸ್ತರಿಸ್ತಾ ಹೋಗ್ಬೋದು. ಮತ್ತು ಸಾಧಕ ಯಾವ ಸಾಧನಾ ಹಂತದಲ್ಲಿದ್ದಾನೆ ಆ ಹಂತದಿಂದ ಯಾವ ಹಂತಕ್ಕೆ ಏರಿದರೂ ಅವನಿಗೆ ಬೇರೆ 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 ಅರ್ಥಗಳು ಈ ಒಂದು ಪದ್ಯದಲ್ಲಿ ನಮಗೆ ಕಾಣುತ್ತೆ. ಹಾಗಾಗಿ ನನಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ಸಾಲುಗಳು ಪದ್ಯ ಅಂತ ಅನ್ನಿಸ್ತು. ನಾವು 4 ಸಾಲ ಎಂಥದ್ದು ತುಂಬ ಬರಿಬೋದು, ಆದರೆ ಆ ಒಂದು ಆ ಸಾರ, ಆ ಗಟ್ಟಿತನ ಬರಬೇಕು ಅಂದರೆ ನಿಜವಾದ ಒಂದು ನಮಗೆ ಆ ಆತ್ಮ ಸಾಕ್ಷಾತ್ಕಾರವಾಗಿರ್ತಕ್ಕಂಥ ವ್ಯಕ್ತಿ ಮಾತ್ರ ಅದನ್ನು ಬರೀತಾನೆ. ಅದಕ್ಕೆ ಕವೀನಾಮುಪವಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ. ಕವೀನ ಋಷಿಯಾಗದೇ ಇದ್ದವನು ಕವಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಋಷಿ ಅಂದರೆ ಆತ್ಮಜ್ಞಾನಿ ಆದವನು ಋಷಿ, ಆತ್ಮಜ್ಞಾನಿ ಆದವನಿಗೆ ಕವಿತ್ವ ಅಂತಕ್ಕಂಥದ್ದು ಬರೋದು ಅಂತ. ಅನಂತಮವ್ಯಯಂ ಕವಿಗುಂ ಸಮುದ್ರೇ ಏಂತಂ ವಿಶ್ವಶಂಭವಂ ಅಂತ ನಾರಾಯಣ ಸೂಕ್ತದಲ್ಲಿ ಹೇಳ್ತಾರೆ. ಅದರಲ್ಲೂ ಆ ಕವಿತ್ವ ನೋಡಬೇಕು. ಆ ನಾರಾಯಣ ಸೂಕ್ತ ಬರೆದಿರ್ತಕ್ಕಂಥ ಕವಿ ಅಂದರೆ ಆ ಒಂದು ಋಷಿ, ಆ ದಾರ್ಶನಿಕ, ಆ ಕವಿತ್ವ ಹೆಂಗಿದೆ ಅದನ್ನೇ ವರ್ಣನೆ, ಅದು ಯಾರೇ ಆಗಿರಲಿ, ಒಬ್ಬ ಆತ್ಮ ಸಾಕ್ಷಾತ್ಕಾರ ಆದವನ ಲಕ್ಷಣ ಅವನು ಹೇಳಿರ್ತಕ್ಕಂಥ ಪ್ರತಿಯೊಂದು ನುಡಿ ಮಾತುನು ಮುತ್ತೆ, ಅದರೊಳಗಡೆ ಅನರ್ಘ್ಯವಾಗಿರ್ತಕ್ಕಂಥ ಅರ್ಥ ಗರ್ಭ ಅದರಲ್ಲಿ ಅರ್ಥ ಅದರಲ್ಲಿ ಅಡಗಿದೆ ಅಂತ ನಾವು ತಿಳಿಬೇಕಾಗ್ತದೆ. ಸದ್ಯಕ್ಕೆ ಇಷ್ಟು ಸಾಕು, ನಾವು ಮುಂದಿನ ಪದ್ಯ ನೋಡೋಣ. ಯಾಕೆಂದರೆ ಇನ್ನು ಯೋಗಶಾಸ್ತ್ರದ ಪ್ರಕಾರ ಬೇರೆ ಬೇರೆ ಒಂದು ಕೆಲವಷ್ಟು ಮಾತ್ರ ಅರ್ಥಗಳನ್ನು ಹೇಳೋ ಪ್ರಯತ್ನ ಸ್ವಲ್ಪ ನಾನು ಮಾಡಿದ್ದೇನೆ. ಆದರೆ ಇದಕ್ಕೆ ತುಂಬ ಅನೇಕ ಅರ್ಥಗಳು ಇದರಲ್ಲಿ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಅಲ್ಲಮ ಪ್ರಭುಗಳದ್ದು, ಬಸವಣ್ಣನವ್ರದ್ದು ತತ್ವಪದಗಳನ್ನು ನೋಡಬೇಕು. ಅಲ್ಲಮ ಪ್ರಭುಗಳು ಅವ್ರದ್ದು ಒಂದು ವಚನದಲ್ಲಿ ಹೇಳ್ತಾರೆ, ಗುಹೇಶ್ವರ ಸತ್ತ ನಾನು ಉಳಿದೆ ಅಂತ. ಏನಪ್ಪ ಇಷ್ಟೊಂದು ಅಹಂಕಾರವೇ, ಗುಹೇಶ್ವರ ಸತ್ತ ನಾನು ಉಳಿದೆ ಅಂತ ಹೇಳ್ತಾರಲ್ಲ. ಅಂದರೆ ಅದರ ಅರ್ಥ ಏನು ಅಂತಂದರೆ, ನಾನು ಇದುವರೆಗೆ ದ್ವೈತ ಭಾವದಲ್ಲಿದ್ದೆ, ಗುಹೇಶ್ವರ ಬೇರೆ ನಾನು ಬೇರೆ, ಅಂದರೆ ಗುಹೇಶ್ವರ ಅವನು ಪರಮಾತ್ಮ, ನಾನು ಜೀವಾತ್ಮ ಅನ್ನೋ ಕಲ್ಪನೆ, ನಾನು ಬೇರೆ, ನಾನು ಅಲ್ಪ, ಅವನು ಮಹಾನ್
ಇದೆಯಲ್ಲ, ನಾವು ದೇವರುಗಳನ್ನು ಸ್ತುತಿಸ್ಬೇಕಾದ್ರೆ ನಾವು ಹಾಗೆ ಮಾಡ್ತೀವಿ. ನನಗೇನು ಇಲ್ಲಪ್ಪ, ನಾನು ಅಲ್ಪ, ನಾನು ಪಾಮರ, ನೀನು ಪರಮಾತ್ಮ ಅಂತ ನಾವು ಈ ಭೇದವನ್ನು ಇಟ್ಕೊಂಡು ನಾವು ದೇವತೆಯನ್ನು ಆರಾಧನೆ ಮಾಡ್ತೀವಿ. ಯಾವಾಗ ನಮ್ಮಲ್ಲಿ ಅಜ್ಞಾನ ಹೋಗುತ್ತೆ, ನಮಗೆ ಆ ಜ್ಞಾನ ಆಗುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ಆವಾಗ ಅವನಿಗೆ ಗೊತ್ತಾಗುತ್ತೆ ಈ ಒಳಗಡೆ ಇರ್ತಕ್ಕಂಥ ಚೈತನ್ಯ ವಸ್ತು ಬೇರೆ ಅಲ್ಲ, ಈ ನಾನು ಅಂತ ಅಹಂಕಾರ ರೂಪಿಯಾಗಿರ್ತಕ್ಕಂಥ ಆತ್ಮವಸ್ತು ಒಳಗಡೆ ಬೇರೆ ಅಲ್ಲ, ಹೊರಗಡೆ ಇರ್ತಕ್ಕಂಥ ಪರಮಾತ್ಮ ವಸ್ತು ಬೇರೆ ಅಲ್ಲ ಅಂತ ಗೊತ್ತಾದಾಗ ಭೇದ ಹೋಯಿತು. ಭೇದ ಹೋಯಿತು ಅಂದ ತಕ್ಷಣ ಅವರು ಗುಹೇಶ್ವರ ಸತ್ತ, ನಾನು ಉಳಿದೆ ಅಂದರು ಅಲ್ಲಮ್ಮ ಪ್ರಭುಗಳು. ಎಂಥ ಮಾತು! ಗುಹೇಶ್ವರ ಸತ್ತ, ನಾನು ಉಳಿದೆ ಅಂದರೆ ಇವನು ಯಾವನ ನಾಸ್ತಿಕ ಇರಬೇಕು ಅಂತ ಅನ್ಕೋತೀವಿ. ಹಾಗಲ್ಲ. ಅಂದರೆ ನನ್ನಲ್ಲಿರ್ತಕ್ಕಂಥ ದ್ವೈತ ಭಾವ ಹೋಯಿತು, ನನಗೆ ಸಂಪೂರ್ಣವಾದ ಜ್ಞಾನ ಪ್ರಾಪ್ತಿಯಾಯಿತು, ನನಗೆ ಅದು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋದು ಗೊತ್ತಾಯಿತು. ಇದನ್ನೇ ಶಂಕರರು ಈ ಥರ ಜ್ಞಾನಿಗಳ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿರ್ತಕ್ಕಂಥ ದ್ರಾಷ್ಟಾರ ಯಾಕೆ ಅಂತಂದರೆ ಅದೇ ಅರ್ಥವೇ ಒಂದು ಆ್ಯಕ್ಟಿವ್ ವಾಯ್ಸಲ್ಲಿದೆ, ಇನ್ನೊಂದು ಪ್ಯಾಸಿವ್ ವಾಯ್ಸಲ್ಲಿದೆ. ಅಂದರೆ ಆ ದೇವ ಮತ್ತು ಭಕ್ತನ ನಡುವಿನ ಅಂತರ ಅಳಿಸಿ ಹೋಗಿ ಆ ಭಕ್ತ ಸಚ್ಚಿತ್ ಆನಂದ ಸ್ಥಿತಿಯನ್ನು ತಲುಪ್ತಾನೆ. ಆ ಸಚ್ಚಿದಾನಂದ ಸ್ಥಿತಿಯನ್ನು ತಲುಪಿರ್ತಕ್ಕಂಥ ಒಬ್ಬ ಸಾಧಕ, ಯೋಗಿ, ಭಕ್ತ, ಅವನಿಗೂ ದೇವನಿಗೂ ಮಧ್ಯೆ ಯಾವ ಒಂದು ವ್ಯತ್ಯಾಸವೂ ಇಲ್ಲದೆ ಇರತಕ್ಕಂಥದ್ದಾಗ ಬರತಕ್ಕಂಥ ಉದ್ಗಾರ ಅದು. ಅದೇ ದಾಟಿಯಲ್ಲಿ ಇದಕ್ಕೆ ನಾವು ಅರ್ಥವನ್ನು ತಿಳ್ಕೊಬೇಕಾಗತ್ತೆ. ಅಡಗಿಕೊಂಡು ಕಡು ಬೆಳಗಿನೊಳಿರುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. 2ನೇ ಚರಣಕ್ಕೆ ಹೋಗೋಣ. ಇದು ತುಂಬ ಮಾರ್ಮಿಕವಾಗಿದೆ, ಬಹಳ ಅದ್ಭುತವಾಗಿದೆ. 6-3 ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ. ಕೆಲವರು ಏರಿದವನು ಜಟ್ಟಿ ಅಂತಾರೆ. ಸರಿನೇ, ಎರಡೂ ಸರಿನೇ. ಆದರೆ ಮುಖ್ಯ ಇಲ್ಲಿ ಗಟ್ಟಿನೋ ಜಟ್ಟಿನೋ ಅಲ್ಲ, ಇಲ್ಲಿ ಮುಖ್ಯ 6-3 ಯಾವುದು ಅಂತ. 6-3 ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ. ಏನು 6? ಯಾವ 6 ಕಟ್ಟಬೇಕು? 3 ಯಾವುದು? 6ನ್ನು 3 ಕಟ್ಟಿಬಿಟ್ಟು ಮೇಲಕ್ಕೆ ಏರಬೇಕಂತೆ. ಎಲ್ಲಿಗೆ ಏರೋದು? ಅದೇನು ಮೆಟ್ಲೆ? 6 ಮೆಟ್ಲು, ಆಮೇಲೆ ಒಂದು 3 ಮೆಟ್ಲು, ಅದು ಏರಿದ ಮೇಲೆ ದೇವಸ್ಥಾನ ಸಿಗುತ್ತೆ ಅಂತಲ್ಲ. ನಮಗೆ ಇದರದ್ದು ಅರ್ಥ ಆಗಬೇಕು ಅಂತಂದರೆ ಅವನು ಸಾಧಕ ಆಗಿರಬೇಕು ಮತ್ತು ಅವನಿಗೆ ತತ್ವಜ್ಞಾನ ಗೊತ್ತಿರಬೇಕು. ಇಲ್ಲಾಂದರೆ ಈಗ ಅರ್ಥ ಆಗೋದಿಲ್ಲ, ಒಗಟಾಗಿ ಉಳಿಯುತ್ತೆ. ಇದಕ್ಕೆ ಅನೇಕ ಅರ್ಥಗಳನ್ನು ಕೊಡ್ಬೋದು. ಯೋಗ ಪರವಾಗಿರ್ತಕ್ಕಂಥ ಅರ್ಥ ನಾವು ನೋಡಲಿಕ್ಕೆ ಹೋದರೆ, ಯೋಗಿ ಆದವನು ಅವನು ಷಟ್ಚಕ್ರಗಳು ನಮಗಿದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾ. ಇವು 6 ಷಟ್ಚಕ್ರಗಳು. ಈ 6 ಷಟ್ಚಕ್ರಗಳು ಎಲ್ಲಿ ತನಕ ಬರುತ್ತೆ ಅಲ್ಲಿವರೆಗೆ ನಮಗೆ ನವದ್ವಾರಗಳಿಂದ ಕೂಡಿದೆ ಈ ಶರೀರ. ಈ ನವದ್ವಾರಗಳಿಂದ ಕೂಡಿರ್ತಕ್ಕಂಥ ಶರೀರ, 2 ಕಣ್ಣು, ಇಲ್ಲಿ 2 ದ್ವಾರ, ಮೂಗಿ 2 ದ್ವಾರ, ಬಾಯಿ 1, ಕಿವಿ 2, 2, 2, 4, 2, 6, 7 ಆಯಿತು. ಇನ್ನು ಏನಸ್ ಅಂಡ್ ಜೆನೆಟೇಲಿಯಾ ಮುಂದ್ಗಡೆ ಹಿಂದ್ಗಡೆ 9. ಈ ನವದ್ವಾರಗಳಿಂದ ಈ ಶರೀರದಲ್ಲಿ ವಿಷವಸ್ತುಗಳು ಸದಾ ಆಚೆ ಹೋಗ್ತಾ ಇರುತ್ತೆ. ಆಯಿತಾ? 9ರ ಮೇಲೆ 10, 9ರ ಮೇಲೆ 10 ಅಂತಾರೆ ಯೋಗಿಗಳು. 9ರ ಮೇಲೆ 10 ಅಂದರೆ ಹೌದು, 9 ಆದಮೇಲೆ 10, ಅದರಲ್ಲೇನಿದೆ ಅಂತ ಅಲ್ಲ. ಈ 9 ದ್ವಾರಗಳನ್ನು ಮುಚ್ಚಿ, ಇದು ಅಯೋಧ್ಯ ಅಂತ ಕರೀತಾರೆ. ಇದು ಶ್ರೀರಾಮಚಂದ್ರ ವಾಸ ಮಾಡ್ತಾ ಇರ್ತಕ್ಕಂಥ ಸಾಕೇತಪುರಿ ಅಯೋಧ್ಯ. ಯಾಕೆ ಅಯೋಧ್ಯ ಅಂದರೆ ಶರೀರದಲ್ಲಿ ಇದು ಅಯೋಧ್ಯ, ಆ ಮೂಲಾಧಾರ ಇರ್ತಕ್ಕಂಥದ್ದು ಲಂಕೆ. ಅದು ಬೇರೆ ವಿಚಾರ ಆಗೋಗುತ್ತೆ, ಅದನ್ನ ಇನ್ನೊಂದು ದಿವಸ ನೋಡೋಣ. ಇಲ್ಲಿ ಯಾರು ಇದನ್ನು ಜಯಿಸೋಕ್ಕಾಗದೇ ಇರತಕ್ಕಂಥದ್ದು ಅಂದರೆ ಆಜ್ಞಾಚಕ್ರವನ್ನು ಜಯಿಸ್ತಕ್ಕಂಥದ್ದು, ಆಜ್ಞಾಚಕ್ರ ಭೇದನೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಅಂತ ಅದನ್ನ ಅಯೋಧ್ಯ ಅಂತ ಕರೀತಾರೆ. ಯೋಧರು ಅದನ್ನು ಜಯಿಸ್ಲಿಕ್ಕೆ ಆಗಲ್ಲ ಅಂತ, ಅದಕ್ಕೆ ಧೀರ ಅಂತ ಯಾಕೆ ಕರೀತಾರೆ ಅಂತ. ಈ 9 ದ್ವಾರಗಳು ಇರ್ತಕ್ಕಂಥ ಈ 6 ಚಕ್ರವನ್ನು ಭೇದನೆ ಮಾಡಿ 9ರ ಮೇಲೆ 10, ಮೇಲೆ 10 ಅಂದಾಗ ಇಲ್ಲಿ ಸಹಸ್ರಾರ ಚಕ್ರ ಇದೆ. 9ರ ಮೇಲೆ 10 ಅಂದರೆ 9 ಆದಮೇಲೆ 10 ಅಂತ, 9ರ ಮೇಲೆ 10 ಅಂತ. ಲಲಿತಾ ಸಹಸ್ರನಾಮದಲ್ಲೂ ನಾವು ಇದನ್ನು ನೋಡಿದ್ದೀವಿ. ಷಟ್ಚಕ್ರೋಪರಿ ಸಂಸ್ಥಿತ, ಆಕೆ ಈ ಷಟ್ಚಕ್ರಗಳ ಮೇಲೆ ಇದ್ದಾಳೆ ಅಂತ. ಈ ಷಟ್ಚಕ್ರಗಳನ್ನು ನಾವು ಯೋಗದಿಂದ, ಇದು 6, ಈ ಷಟ್ಚಕ್ರಗಳು 6: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ ಷಟ್ಚಕ್ರಗಳು. ಅದ್ರ ಮೇಲೆ
ಮೂರು ಯಾವುದು? ಎರಡು ಅರ್ಥ ಇದೆ. ಒಂದು 6 ಷಟ್ಚಕ್ರಗಳು, ಅದನ್ನು ಭೇದನೆ ಮಾಡಬೇಕು. ಮತ್ತೆ ಅದರ ಮೇಲೆ 3 ಅಂತಂದರೆ ಜಾಗ್ರತ್, ಸ್ವಪ್ನ, ಸುಷುಪ್ತಿ, 3 ಮೂಲೆಯ ಕಲ್ಲು ಮೇಲೆ ಹೇಳಿದ್ದಾರೆ. ಆ ಜಾಗ್ರತ್, ಸ್ವಪ್ನ, ಸುಷುಪ್ತಿಗಳನ್ನು ಮೀರಿ ಇರ್ತಕ್ಕಂಥ ತುರಿಯಾವಸ್ಥೆಗೆ ಹೋಗಬೇಕು. ಷಟ್ಚಕ್ರಗಳನ್ನು ಭೇದನೆ ಮಾಡಿ ಆಜ್ಞಾಚಕ್ರದಲ್ಲಿ ನೆಲೆ ನಿಂತು ನಾವು ಜಾಗ್ರತ್, ಸ್ವಪ್ನ, ಸುಷುಪ್ತಿಗಳನ್ನು ಮೀರಿ ಸಮಾಧಿಸ್ಥರಾಗಿ ಸಮಾನ ಮನಸ್ಕರಾಗಿ ಚಿತ್ತಶುದ್ಧಿಯಿಂದ ನಾವು ತುರಿಯಾವಸ್ಥೆಗೆ ಹೋದಾಗ ಭಗವತ್ ಸಾಕ್ಷಾತ್ಕಾರ ನಮಗೆ ಆಗತ್ತೆ ಅಂತ ಒಂದರ್ಥ. ಹಾಗಾದ್ರೆ ಅಷ್ಟೇನಾ? ನಾವು ಶ್ರೀವಿದ್ಯಾ ಪರವಾದ ಇನ್ನೊಂದು ಅರ್ಥ ಇದಕ್ಕೆ ನೋಡ್ಬೋದು. ಈ 6 ಚಕ್ರಗಳನ್ನು ಅವ್ರು ಹೇಳ್ತಾರೆ ಷಟ್ಚಕ್ರ. ಆ ಷಟ್ಚಕ್ರದ ಮೇಲೆ 3 ಪ್ರಧಾನವಾಗಿ 3 ಗ್ರಂಥಿಗಳನ್ನು ಅಲ್ಲಿ ಹೇಳ್ತಾರೆ. ಆಯಿತಾ? ಮೂಲಾಧಾರೈಕ ನಿಲಯ, ಬ್ರಹ್ಮಗ್ರಂಥಿ ವಿಭೇದಿನಿ, ಮಣಿಪುರಾಂತ ಹೃದಿತ, ವಿಷ್ಣುಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರಾಂತರ ಅಂತಸ್ಥ, ರುದ್ರಗ್ರಂಥಿ ವಿಭೇದಿನಿ. ಈ 3 ಗ್ರಂಥಿಗಳನ್ನು 6 ಚಕ್ರಗಳನ್ನು ನಾವು ಸಪ್ತಚಕ್ರಗಳನ್ನು ಷಟ್ಚಕ್ರಗಳನ್ನು ಭೇದನೆ ಮಾಡಬೇಕು. ಅದರ ಜೊತೆಗೆ 3 ಗ್ರಂಥಿ, ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ ಮತ್ತು ರುದ್ರಗ್ರಂಥಿಯನ್ನು ನಾವು ಭೇದನೆ ಮಾಡಬೇಕು ಅಂತ ಇದು ಶ್ರೀವಿದ್ಯಾ ಪರವಾಗಿರ್ತಕ್ಕಂಥ ಅರ್ಥ. ಇನ್ನೊಂದು ಅರ್ಥ ನೋಡಿದ್ರೆ, ಯೋಗದಲ್ಲಿ ಪ್ರಾಣಾಯಾಮ ಪರರಾಗಿ ಭಗವಂತನ ನಾವು ಮಾಡಬೇಕಾದ್ರೆ, ಆರಾಧನೆ ಮಾಡಬೇಕಾದ್ರೆ ಪ್ರಾಣಾಯಾಮ ಪರವಾಗಿ ಮಾಡ್ತೀವಿ. ಈ ಷಟ್ಚಕ್ರಗಳಲ್ಲೂ ಒಳಗಡೆ ಪ್ರಾಣವಾಯು ಸಂಚಾರ ಆಗ್ತಾ ಇದೆ. ನಮಗೆ 72,000 ನಾಡಿಗಳಿದೆ. ಆ 72,000 ನಾಡಿಗಳಲ್ಲಿ 112 ನಾಡಿಗಳು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. 114ರಲ್ಲಿ 2 ನಮ್ಮ ಶರೀರದಿಂದ ಹೊರಗಡೆ ಇದೆ, ತುರಿಯ ಮತ್ತು ಅತೀತ ಅಂತ. ಆದರೆ ಶರೀರ ಒಳಗಡೆ ಇರತಕ್ಕಂಥ 112ರಲ್ಲಿ 108 ನಾಡಿಗಳನ್ನು ಪ್ರಧಾನವಾಗಿ ತಗತಾನೆ. ಆ 108 ನಾಡಿಗಳಲ್ಲಿ ಮತ್ತೆ ಸರಳೀಕರಿಸಿ ಷಟ್ಚಕ್ರಗಳನ್ನು ನಾವು ಇಲ್ಲಿ ನೋಡಿದ್ದೀವಿ. ಈ ಷಟ್ಚಕ್ರಗಳಲ್ಲಿ ಪ್ರಾಣವಾಯು ಯಾವ ರೀತಿ ಸಂಚಾರ ಆಗ್ತಾ ಇರುತ್ತೆ ಅಂದರೆ, ಪ್ರಧಾನವಾದ 3 ನಾಡಿಗಳು ನಮಗಿದೆ. ಒಂದು ಇಡ ಮತ್ತು ಇನ್ನೊಂದು ಪಿಂಗಳ ಅಂತ. ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತ ಕರೀತಾರೆ. ಈ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಇವುಗಳಲ್ಲಿ ಪ್ರಾಣಾಯಾಮ ಪರವಾಗಿ ಯೋಗಿ ಪ್ರಾಣಾಯಾಮವನ್ನು ಮಾಡ್ತಾ ಅದರಂತರ್ಗತವಾಗಿರ್ತಕ್ಕಂಥ ಒಳಗಡೆ ಇನ್ನೊಂದು ಸುಷುಮ್ನಾ ಅಂತ ನಾಡಿ ಇದೆ. ಆ ಸುಷುಮ್ನಾ ನಾಡಿಯೊಳಗಡೆ ಆ ಮೂಲಾಧಾರದಲ್ಲಿ ಕುಂಡಸ್ಥವಾಗಿರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಎಲ್ಲ ಚಕ್ರಗಳನ್ನು ಭೇದನೆ ಮಾಡಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾ ಚಕ್ರಗಳವರೆಗೆ ಏರಿಸಿ ಆಜ್ಞಾದಿಂದ ಸಹಸ್ರಾರಕ್ಕೆ ಆಜ್ಞಾದವರಿಗೆ ಮಾಡ್ತಕ್ಕಂಥದ್ದು ಮಾತ್ರ ಸಾಧಕನ ಕೆಲಸ. ಆಜ್ಞಾದಿಂದ ಸಹಸ್ರಾರಕ್ಕೆ ಪರಮಾತ್ಮ ಆಕೆನೇ ಕೊಂಡೊಯ್ತಾಳೆ. ಪರಮಾತ್ಮನೇ ಕರ್ಕೊಂಡು ಹೋಗ್ತಾನೆ, ಅಥವಾ ನಮ್ಮ ಗುರುಗಳೇ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಾವು ಮಾಡ್ತಕ್ಕಂಥದ್ದೇನಿಲ್ಲ, ಅಲ್ಲಿ ತನಕ ಹೋಗಿ ನಿಂತ್ಕೊಳ್ಳೋದಷ್ಟೇ. 9ರ ಮೇಲೆ 10 ನಿಂತ್ಕೊಳ್ಳೋದು, ಅವ್ರ ಮೇಲೆ ಎಳ್ಕತ್ತಾರೆ. ಇರಲಿ, ಅದೆಲ್ಲ ಯೋಗ ರಹಸ್ಯ. ಅಂದರೆ ಇಲ್ಲಿ ಆ ಒಂದು ಆಜ್ಞಾಚಕ್ರದಲ್ಲಿ ರುದ್ರಗ್ರಂಥಿ ಅಂದರೆ ಇಲ್ಲಿ ಇಡ ಮತ್ತು ಪಿಂಗಳ 6 ಷಟ್ಚಕ್ರಗಳು, ಇನ್ನೊಂದು ಇಡ, ಪಿಂಗಳ, ಸುಷುಮ್ನ ಅಂತಕ್ಕಂಥ 3 ನಾಡಿ. 6 ಕಟ್ಟಿ ಮೇಲಕ್ಕೆ ಏರಿದವನು, ಇವನ್ನ ಗಟ್ಟಿ ಅಂತೀರಾ ಜಟ್ಟಿ ಅಂತೀರಾ? ಅವನು ಜಟ್ಟಿನೇ. ಅವನೇನಾರು ಅದನ್ನು ಅಂದರೆ ಜಟ್ಟಿಯಷ್ಟು ಅವನು ಯಾವ ರೀತಿ ಒಬ್ಬ ಜಟ್ಟಿ ಗೆಲ್ಲುವುದಕ್ಕೆ ತಾಲೀಮ್ ಮಾಡ್ತಾನೆ, ಆ ಥರ ಸಾಧಕ ಆದವನು ಗಟ್ಟಿಯಾಗಿ ಮಾಡಬೇಕು. ಘನ, ಪ್ರಜ್ಞಾನ ಘನ ಅಂತಾರೆ. ಗಟ್ಟಿನೂ ಕರೆಕ್ಟೇ, ಜಟ್ಟಿನೂ ಕರೆಕ್ಟೇ. ನೀವು ಹೇಗಾದರೂ ಹೇಳಿ, ಹೇಗೆ ಬರೆದಿದ್ದಾರೆ. ನಾನು ಕೆಲವು ಕಡೆ 6 ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ. ಹೌದು, ಅವನು ಗಟ್ಟಿನೇ, ಅವನೇ ಗಟ್ಟಿ, ಅವನಿಗೆ ಮೋಕ್ಷ ಗಟ್ಟಿ, ಮುಕ್ತಿ ಗಟ್ಟಿ, ಆತ್ಮ ಸಾಕ್ಷಾತ್ಕಾರ ಗಟ್ಟಿ. ಇಲ್ಲಾಂದರೆ ಅದನ್ನು ಜಯಿಸಿರ್ತಕ್ಕಂಥ ವೀರ, ಧೀರ, ಅವನೇ ಜಟ್ಟಿ. ಅದು ಸರಿ. 6 ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ. ಇಲ್ಲಿ ಮುಂದೆ ಇನ್ನೂ ಒಂದು ಅರ್ಥ ಇದೆ ಇದಕ್ಕೆ. ಅದನ್ನು ನೋಡ್ಬಿಟ್ಟು ನಾವು ಮುಂದೆ ಹೋಗೋಣ. ಇನ್ನೊಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಅರ್ಥ ಇದೆ. ನಮಗೆ ಈ ಚಕ್ರಭೇದನೆ ಇದೆಲ್ಲ ಗೊತ್ತಾಗಲ್ಲ. ಇವ್ರು ಯಾವ್ದು ಹೇಳಿದ್ರು ತೊಗೊಂಡೋಗಿ ಯೋಗ ಕೇಳ್ತಾರೆ, ಇಡ ಅಂತಾರೆ, ಪಿಂಗಳ ಅಂತಾರೆ, ನಮಗೇನು ಅರ್ಥ ಆಗಲ್ಲ. ನಮಗೆ ಮೂಗಳ ಗಾಳಿ ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಶೀತ ಆದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಎಂಥದೋ ಇಲ್ಲಿ ಪ್ರಾಣಕ್ಕೆ ತೊಂದರೆ ಆಗ್ತಿದೆ ಅಂತ. ಆಸ್ಮಾ ಇರೋರಿಗೆ ಗೊತ್ತಾಗುತ್ತೆ, ಬಾಕಿಯವ್ರಿಗೆ ಗೊತ್ತಾಗಲ್ಲ. ಅಲ್ಲಿ ತನಕ ನಾವು ಇಂಥದ್ದೊಂದು ಒಳಗಡೆ ಜೀವ ಹೊಡ್ಕೊತಾ ಇದೆ ಅಂತಲೂ ನಾವು ನೋಡ್ಲಿಕ್ಕೆ ಒಂದು ದಿವಸನೂ ಪ್ರಯತ್ನ ಮಾಡೋಕ್ಕೋಗಲ್ಲ. ಆ ಮೂಗು ಕಟ್ಟಿದ ದಿವಸ ನಮಗೆ ಗೊತ್ತಾಗುತ್ತೆ, ಉಸಿರಾಡ್ತಿದೆ, ಉಸಿರಾಡೋಕೆ ಕಷ್ಟ ಆಗ್ತದೆ, ಬಾಯಲ್ಲಿ ಉಸಿರಾಡ್ತೀವಿ ಅವಾಗ.
ಆದರೆ ಎಲ್ಲ ಸರಿ ಇದ್ದಾಗಲೇ ನಾವು ನೋಡ್ಬೇಕು, ಅದನ್ನ ಮೂಗು ಕಟ್ಕೊಂಡಾಗ ನೋಡೋದಲ್ಲ. ಅದನ್ನೇ ಯೋಗ ಧ್ಯಾನ ಅಂದರೆ ಏನು ದೊಡ್ಡ ಕೆಲಸ ಏನಿಲ್ಲ. ಎಲ್ಲ ಇಂದ್ರಿಯ ವ್ಯಾಪಾರನೆಲ್ಲ ನಿಲ್ಲಿಸ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಟು ಏಕಾಗ್ರತೆಯಿಂದ ಒಳಗೇನಾಗ್ತಾ ಇದೆ ಅಂತ ನೋಡೋದು. ಯಾರೋ ಒಬ್ಬ ಒಳಗೆ ಹೋಗ್ತಾ ಇದ್ದಾನೆ, ಹೊರಗೆ ಬರ್ತಾ ಇದ್ದಾನೆ, ಅವ್ನು ಹಿಡ್ಕೊಂಡ್ರೆ ಸಾಕು, ಅವನೊಬ್ಬನೇ ಆ ಜಾಗಕ್ಕೆ ಹೋಗ್ತಾ ಇರೋದಿಲ್ಲ. ಆ ಒಳಗಡೆ ಇರ್ತಕ್ಕಂಥ ಚಿದ್ವಸ್ತುವನ್ನು ಯಾರೋ ಒಬ್ಬ ಟಚ್ ಮಾಡಿ ಬರ್ತಾ ಇದ್ದಾನೆ ಒಂದೊಂದು ಬ್ರತ್ತಿಗೂ, ಜ್ಞಾಪಕ ಇರಲಿ. ಏಕೈಕ ಸುಲಭ ಮಾರ್ಗ ಅಂದರೆ ಆ ಗಾಳಿ ಜೊತೆ ನಾವು ಒಳಗೆ ಹೋಗೋದನ್ನು ಕಲಿಬೇಕು. ಆದರೆ ನಮಗೆ ಏನು ಟೂಲ್ ಕೊಟ್ಟಿಲ್ಲ ಭಗವಂತ. ಈ ದೇಹನೇ ನಾವು ದೇವಾಲಯ ಮಾಡ್ಕೋಬೇಕು. ಅದನ್ನೇ ಇಲ್ಲಿ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತ ಹೇಳಿದ್ದಾರೆ, ಅದ್ಭುತವಾಗಿ ಹೇಳಿದ್ದಾರೆ. ಇಲ್ಲಿ ಇಡಾಪಿಂಗಳ ಸುಷುಮ್ನ ನಾಡಿ ಅದೊಂದಾಯಿತು. ಈಗ ಇನ್ನೊಂದು ಹೇಳ್ತೀನಿ. ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ಹೇಳಿದಾರಲ್ವ ಹಿಂದ್ಗಡೆ, ಅದಕ್ಕೆ ಅನ್ವಯ ಆಗು ಹಾಗೆ ಇಲ್ಲಿ ನಾವು ಅರ್ಥ ನೋಡಿದ್ರೆ ನಮಗೆ ಈ 6 ಚಕ್ರಗಳೇನಿದೆ, ಈ 6 ಚಕ್ರಗಳಿಗೆ 32 ಗುಣ ಇದೆ. ಅದರಲ್ಲಿ ಪ್ರಧಾನವಾಗಿ 6 ದುರ್ಗುಣಗಳು ನಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಮೂಲಾಧಾರ ಚಕ್ರದಲ್ಲಿ ಕಾಮ, ಸ್ವಾಧಿಷ್ಠಾನ ಚಕ್ರದಲ್ಲಿ ಕ್ರೋಧ, ಮಣಿಪೂರಕ ಚಕ್ರದಲ್ಲಿ ಲೋಭ, ಮೋಹ. ಇಲ್ಲಿ ಅದಕ್ಕೆ ಮೋಹ ಎದೆ, ಮದ. ಅವನಿಗೇನು ಮದ ಗಂಟ್ಲು ತನಕ ತುಂಬ್ಕೊಂಡ್ಬಿಟ್ಟಿದೆ ಅವನಿಗೆ ಅಂತಾರೆ. ನಾವು ಮಾತಾಡ್ಬೇಕಾದ್ರೆ ಆಡು ಭಾಷೆಯಲ್ಲಿ ಎಷ್ಟು ವೈಜ್ಞಾನಿಕತೆ, ಎಷ್ಟು ಒಂದು ತತ್ವಜ್ಞಾನ ಅಡಗಿದೆ ಅಂತ ನಾವು ಒಂಚೂರು ನೋಡಬೇಕು. ಸುಮ್ಮನೆ ಹಿರಿಯರು ಮಾತಾಡಲ್ಲ. ಹೊಟ್ಟೆ ತುಂಬ ವಿಷ ಅವನಿಗೆ ಅಂತಾರೆ. ಕ್ರೋಧ, ಲೋಭ, ಹೊಟ್ಟೆ ಕಿಚ್ಚು ಅಂತಾರೆ. ಹೊಟ್ಟೆ ಕಿಚ್ಚು ಅಂದರೆ ಆ ಮಣಿಪೂರಕ ಚಕ್ರಕ್ಕೆ ಬೆಂಕಿ ಎತ್ಕೊಂಡಾಗಲೇ ಅದು ಗುಣ ಬರೋದು ನಮಗೆ. ಹೊಟ್ಟೆ ಕಿಚ್ಚು ಅಂತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 ಚಕ್ರಗಳಿಗೆ 6 ಪ್ರಧಾನವಾಗಿರ್ತಕ್ಕಂಥ ಗುಣ, ದುರ್ಗುಣಗಳು ನಮ್ಮನ್ನು ಪ್ರಪಂಚದ ಕಡೆಗೆ ಎಳೆದು ಕಟ್ಟಿ ಹಾಕಿದೆ. ಅದನ್ನು 6 ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ. ಈ 6 ಅರಿಷಡ್ ವರ್ಗಗಳನ್ನು ನಿಯಂತ್ರಣದಲ್ಲಿಟ್ಕೊಂಡು ಅದನ್ನು ನಾವು ಜಯಿಸಿದರೆ ನಮ್ಮ ಮೇಲೆ ಅವು ಸವಾರಿ ಮಾಡದಂತೆ, ಅವು ಇಲ್ದಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳು. ನಾನು ಕಾಮ ಗೆದ್ದುಬಿಟ್ಟಿದ್ದೀನಿ, ಕ್ರೋಧ ಗೆದ್ದುಬಿಟ್ಟಿದ್ದೀನಿ, ನನಗೇನು ತೊಂದರೆ ಇಲ್ಲ ಅಂತ ಯಾರು ಹೇಳಿದ್ರು ಅದು ಶುದ್ಧ ಅಪ್ಪಟ ಸುಳ್ಳು. ಎಲ್ಲಿವರೆಗೆ ಉಸಿರಾಡ್ತಾ ಇರ್ತಾನೆ, ಎಲ್ಲಿ ಹೊರಗಡೆ ಅವನು ಬದುಕಿರ್ತಾನೆ, ಇದೆಲ್ಲ ಇದ್ದೇ ಇರುತ್ತೆ. ಆದರೆ ಏನು ವ್ಯತ್ಯಾಸ ಅಂದರೆ, ಸಾಮಾನ್ಯ ಮನುಷ್ಯ ನಮ್ಮನ್ನು ಆಳಲಿಕ್ಕೆ ಅವುಗಳಿಗೆ ಬಿಟ್ಟಿರ್ತಾನೆ. ಯೋಗಿ ಆದವನು ಅವುಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಅವನು ಆಳ್ತಾ ಇರ್ತಾನೆ. ಬೇಕಾದಾಗ ಕ್ರೋಧ, ಬೇಕಾದಾಗ ಕಾಮ ಮಾಡ್ತಾನೆ, ಬೇಕಾದಾಗ ಮದ, ಮೋಹ, ಎಷ್ಟು ಬೇಕೋ ಅಷ್ಟು ಒಂದು ಪರಿಪಾಕ ಮಾಡೋಕ್ಕೆ 6 ರಸಗಳು ನಮಗೆ ಬೇಕು. ಆ ಥರ ಎಷ್ಟು ಬೇಕೋ ಅಷ್ಟಕ್ಕೆ ಅವ್ರನ್ನ ಇಟ್ಕೊಂಡಿರ್ತಾನೆ ಹೊರತು ಅವು ಯಾವಾಗಲೂ ಇವನ ಮೇಲೆ ಪ್ರಭುತ್ವ ಸಾಧಿಸೋಕ್ಕೆ ಅವನು ಬಿಡೋದಿಲ್ಲ. ಅದಕ್ಕೆ ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ಹೇಳಿರೋದು. ಈ ಅರಿಷಡ್ ವರ್ಗಗಳು 6 ಏನಿದ್ದಾವೆ, ಇವನ್ನ ಜ್ಞಾನಿಯಾದವನು ಸತ್ವ 3ಕ್ಕೆ ತಗೊಂಬಂದು, ಸತ್ವ ರಜ ತಮೋ ಗುಣಗಳಿಗೆ ತಗೊಂಬಂದು ಅದರಲ್ಲಿ ಆ 3 ಗುಣಗಳನ್ನು ನಿರ್ಗುಣಗಳನ್ನಾಗಿ ಮಾಡಿ ಯಾವುದ್ರ ಪ್ರಭಾವನೂ ನಮ್ಮ ಮೇಲೆ ಬೀಳದಂಗೆ ಮಾಡಿ, ಸಾರಸ ಗುಣದಲ್ಲಿ ಸತ್ವಗುಣವನ್ನು ಪ್ರಧಾನವಾಗಿ ಇಟ್ಕೊಂಡು ಕೊನೆಗೆ ಆ ಗುಣನೂ ರಹಿತ ಮಾಡಬೇಕು. ಸತ್ವಗುಣದಲ್ಲೂ ನಾವೇನು ಮಾಡಲಿಕ್ಕಾಗಲ್ಲ. ಸಾರಸ ಗುಣದಲ್ಲಿ ನಾವು ಈ ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ಮರ್ಮನೂ ಸಹ 6 ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ. ನನ್ನ ಬುದ್ಧಿಮತ್ತೆಗೆ ಇಷ್ಟು ಬಂದಿದೆ. ಇನ್ನೂ ಇದರೊಳಗೆ ನಾನು ಸಂಪೂರ್ಣ ಅರ್ಥ ಹೇಳಿದ್ದೀನಿ ಅಂತ ನಾನು ಯಾವತ್ತೂ ಕ್ಲೈಮ್ ಮಾಡ್ತಾ ಇಲ್ಲ. ಇನ್ನೂ ಅನೇಕ ಅರ್ಥಗಳಿರ್ಬೋದು. ಅದನ್ನು ತಿಳಿಯೋ ಪ್ರಯತ್ನನೇ ಮಾಡ್ತಾ ಇದ್ದೀನಿ. ಪ್ರತಿ ಸತಿ ಈ ಹಾಡನ್ನು ಕೇಳಿದಾಗಲೂ ಹೇಳಬೇಕಾದ್ರೂ ಇನ್ನೇನು ಅರ್ಥ ಇದೆ ಅಂತ. ಯಾಕೆಂದರೆ ನನಗೆ ಒಂದೇ ಒಂದು ಅರ್ಥ ಗೊತ್ತಿತ್ತು ಫಸ್ಟ್. ಇವತ್ತೊಂದಿಷ್ಟು ಅರ್ಥ ನನಗೆ ಗೊತ್ತಾಗ್ತಾ ಇದೆ. ಇನ್ನೊಂದಷ್ಟು ಏನಾದ್ರು ಓದಿದಾಗ ಇನ್ನೊಂದಷ್ಟು ಗೊತ್ತಾಗ್ಬೋದು. ಅದಕ್ಕೆ ಆ ಭಗವಂತನ ಪ್ರೇರಣೆ ಆಗಬೇಕು. ಆ ಶಿಶುನಾಳ ಶರೀಫರ, ಆ ಗೋವಿಂದ ಭಟ್ರ ಕೃಪೆನೂ ನಮ್ಗೆ ಆಗಬೇಕು. ಅದು ಅರ್ಥ ಆಗಬೇಕು ಅಂದರೆ, ಇಲ್ಲಾಂದರೆ ಸಾಧ್ಯ ಇಲ್ಲ. ಹಾಗಾಗಿ ಈ 6 ಕಟ್ಟಿ ಇಷ್ಟು ಸಾಕಂತ ಕಾಣುತ್ತೆ. ಯಾಕೆಂದರೆ ಇನ್ನೂ ಮುಂದೆ ನೋಡಬೇಕಾಗಿರೋದು ಸುಮಾರಿದೆ. 6 ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ. ಆಯಿತಾ? ಧೀರ ನಿರ್ಗುಣನು ಸಾರಸ ಗುಣದಲ್ಲಿ. ಇಲ್ಲಿ 6 ಕಟ್ಟಿ ಇನ್ನು ಭಾಳ ಮುಖ್ಯ. ಇನ್ನು ಸಾಧನೆ ಆಗೋಯ್ತು. ಯಾವಾಗ ಆ ಷಟ್ ಚಕ್ರ ಭೇದನೆ ಮಾಡಿ ಸಹಸ್ರಾರ ಚಕ್ರಕ್ಕೆ ಏರ್ತಾನೆ ಮನುಷ್ಯ, ಆ ಸಹಸ್ರಾರ ಚಕ್ರದಲ್ಲಿ ಕೋಟಿ ಸೂರ್ಯ ಪ್ರಕಾಶವಾಗಿರ್ತಕ್ಕಂಥ ಆತ್ಮಜ್ಯೋತಿ ದರ್ಶನ ಆಗುತ್ತೆ. ಆ ದರ್ಶನ ಆಗಬೇಕಾದ್ರೆ
ಯೋಗಶಾಸ್ತ್ರ ಹೇಳುತ್ತೆ. ದಶವಿಧ ನಾದಗಳು ಕೇಳುತ್ತೆ ಅಂತ ನಾದಯೋಗ ಅಂತ ಕರೀತಾರೆ. ಅದೊಂದು ಬಹಳ ವಿಸ್ತಾರವಾಗಿರ್ತಕ್ಕಂಥ ಒಂದು ಚಾಪ್ಟರು, ಅದರ ಬಗ್ಗೆ ಹೆಚ್ಚಿಗೆ ಹೋಗೋದು ಬೇಡ. ಇದರಲ್ಲಿ ನಾವು ಓಂಕಾರ ನಾದಾನುಸಂಧಾನ ಮಾಡ್ತಾರೆ. ಓಂಕಾರನಾದಾನುಸಂಧಾನಮೌ ಗಾನಮೇ ಶಂಕರಾಭರಣಮು ಅಂತ ಹಾಡಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಪುಣ್ಯಾತ್ಮರು ಯಾರು ಬರೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆ ಓಂಕಾರನಾದಾನುಸಂಧಾನ ಮಾಡೋ ರಹಸ್ಯ ಯಾರಿಗೆ ಗೊತ್ತಿರುತ್ತೆ? ಆ ಓಂಕಾರ ನಾದವನ್ನು ಅನುಸಂಧಾನ ಮಾಡಿದ್ರೆ ಆ ಶಬ್ದಬ್ರಹ್ಮನೇ ನಾದಬ್ರಹ್ಮ. ಆ ಶಬ್ದಬ್ರಹ್ಮನನ್ನು ಆರಾಧನೆ ಮಾಡಿದರೆ ಒಳಗಡೆ ನಮಗೆ ಆವಾಗ ನಾದಯೋಗ ಅಂತ ಬರುತ್ತೆ. ನಾದಯೋಗದಲ್ಲಿ ಯೋಗಿ ಆದವನಿಗೆ ಆ ನಾದಯೋಗ ಸಾಕ್ಷಾತ್ಕಾರವಾದಾಗ ದಶವಿಧ ನಾದಗಳು ಕೇಳುತ್ತೆ. ಆ ಯಾವ್ಯಾವುದು ನಾದಗಳನ್ನು ನೋಡಿಬಿಟ್ಟೆ ಅದರಲ್ಲಿ ತಂತಿವಾದ್ಯಗಳು ಕೇಳುತ್ತೆ, ಚರ್ಮವಾದ್ಯಗಳು ಕೇಳುತ್ತೆ, ಕೊನೆಗೆ ಗಂಟೆ ನಾದ ಕೇಳುತ್ತೆ, ಶಂಖದ ನಾದ ಲಾಸ್ಟಿಗೆ ಕೇಳುತ್ತೆ. ಶಂಖದ ನಾದದಲ್ಲಿ ಬರ್ತಕ್ಕಂಥ ಓಂಕಾರ, ಆ ಓಂಕಾರದಲ್ಲಿ ಕೊನೆಗೆ ಪರ್ಯವಸನ ಆಗುತ್ತೆ. ಅದಕ್ಕೆ ನಾವು ದೇವ್ರ ಮಂಗಳಾರತಿ ಮಾಡಬೇಕಾದ್ರೆ ಗಂಟೆ ಹೊಡಿತೀವಿ, ಜಾಗಟೆ ಹೊಡಿತೀವಿ, ಶಂಖ ಓದ್ತೀವಿ. ನಾವು ಮಾಡಿರ್ತಕ್ಕಂಥ ಒಂದು ಇತ್ತೀಚೆಗೆ ಆಧುನಿಕ ವಾದ್ಯಗಳನ್ನು ಬಿಟ್ಟುಬಿಡಿ, ಮ್ಯಾಂಡೋಲಿನ್ ಇತ್ಯಾದಿ ವೈಲಿನ್ ಎಲ್ಲ ಪಾರಂಪರಿಕವಾಗಿ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಯೋಗಿಗಳು ಮೊದಲು ನಾದಯೋಗದಲ್ಲಿ ಈ ನಾದಗಳನ್ನು ಕೇಳಿದ್ರು, ಅದನ್ನು ಅವರು ಇನ್ಸ್ಟ್ರೂಮೆಂಟ್ ಆಗಿ ಮಾಡಿದ್ರು. ಆದರೆ ಇಲ್ಲಿ ಕೆಲವೊಂದು ಮಾತ್ರ ಹೇಳಿದ್ದಾರೆ. ಬೇರಿ ವಾದ್ಯ ಕೇಳುತ್ತೆ. ಕಾಳಿ ಅಂದರೆ ಕಹಳೆಗೆ ನಾರ್ತ್ ಕರ್ನಾಟಕದಲ್ಲಿ ಕಾಳಿ ಅಂತ ಶಾರ್ಟ್ ಫಾರ್ಮ್ ಅದದು. ಈಗ ಉತ್ತರ ಕರ್ನಾಟಕಕ್ಕೂ ದಕ್ಷಿಣ ಕರ್ನಾಟಕಕ್ಕೂ ಕಹಳೆ ಅಂತ ನಾವಂದರೆ ಅವ್ರು ಕಾಳಿ ಅಂತಾರೆ. ಕಾಳಿ ಊದ್ಲೆ ಅಂತಾರೆ. ಭೇರಿ ಕಾಳಿ ಶಂಕ ಭಾರಿಸು ನಾದದಿ ಮೀರಿದಾನಂದ ತೋರಿ ಹೊಳೆಯುತ್ತಿಯ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಆ ದಶವಿಧ ನಾದಗಳಲ್ಲಿ ಕೆಲವನ್ನ ಇಲ್ಲಿ ಹೆಸರಿಸ್ತಾರೆ. ಪ್ರಧಾನವಾಗಿರ್ತಕ್ಕಂಥದ್ದು ಬೇರಿ ಶಬ್ದ ಕೇಳಿದೆ, ಕಹಳೆ ಶಬ್ದ ಕೇಳಿದೆ, ಶಂಖದ ಶಬ್ದ ಅದು ಓಂಕಾರಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ಓಂಕಾರವೇ ಶಂಖದಿಂದ ಬರ್ತಕ್ಕಂಥದ್ದು. ಆ ಓಂಕಾರ ಬಾರಿಸುವ ನಾದದಿಂದ ಅಂತ ಅರ್ಥ ಆದರೆ ಭಾರಿ ಸುನಾದದಿ, ಅದು ಸುನಾದ. ಇದು ದಿವ್ಯವಾಗಿರ್ತಕ್ಕಂಥ ವಾದ್ಯ. ಅದು ಈ ಹೊರಗಡೆ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥ ಯಾವ ಇನ್ಸ್ಟ್ರೂಮೆಂಟಲ್ಲೂ ಆ ಒಂದು ಸಂಗೀತ ನಮಗೆ ಕೇಳಲ್ಲ. ಅದು ಯೋಗಿಯಾದವನಿಗೆ ಮಾತ್ರ ಆ ಒಂದು ಅವಕಾಶ ಇರತಕ್ಕಂಥದ್ದು. ಹಾಗಾಗಿ ಭೇರಿ ಕಾಳಿ ಶಂಕ ಬಾರಿಸು ನಾದದಿ ಮೀರಿದಾನ್ ಅಷ್ಟೇನಾ? ಆ ಶಬ್ದ ಎಲ್ಲ ಕೇಳಿ ಓಂಕಾರ ಕಂಡು ಕೋಟಿ ಸೂರ್ಯ ಪ್ರಕಾಶವಾಗಿರ್ತಕ್ಕಂಥ ಜ್ಯೋತಿ ದರ್ಶನ ಆದ ಮೇಲೆ ಆನಂದ ಆಗುತ್ತೆ. ಆ ಆನಂದ ಯಾವುದು ಅಂದರೆ ಅಪರಿಮಿತವಾದ ಅಲೌಕಿಕವಾಗಿರ್ತಕ್ಕಂಥ ಆನಂದ. ಆ ಆನಂದದ ತುಲನೆನ ನಾವು ಇಲ್ಲಿ ಭೌತಿಕ ಯಾವ ವಸ್ತುಗಳಲ್ಲೂ ನಾವು ಪಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಸದಾನಂದ, ಸತ್ ಚಿದಾನಂದ ಅಂತ ಕರೀತಾರೆ. ಆ ಸಚ್ಚಿತ್ ಆನಂದ ಸ್ವರೂಪವಾಗಿರ್ತಕ್ಕಂಥ ಅಲೌಕಿಕ ಆನಂದದ ಅನುಭವ ಸಾಧಕನಿಗೆ ಆಗತ್ತೆ. ಅದನ್ನೇ ಮೀರಿದಾನಂದ. ಇದು ಎಲ್ಲ ನೀವು ಇಲ್ಲಿ ಈ ಭೌತಿಕ ವಸ್ತುಗಳು ಸಿಗ್ತಕ್ಕಂಥ ಎಲ್ಲ ಆನಂದಕ್ಕಿಂತ ಮೀರಿದ ಆನಂದ ತೋರಿ ಹೊಳೆಯುತ್ತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತ ಹೇಳ್ತಾರೆ. ಇಲ್ಲಿ ಇನ್ನೂ ಅನೇಕ ವಿಚಾರಗಳು ಈ ಪದ್ಯದಲ್ಲಿ ಅಡಗಿದೆ. ಸದ್ಯಕ್ಕೆ ಇಷ್ಟು ಸಾಕು ಅಂತ ನಾನಾದರೂ ಭಾವಿಸ್ತೇನೆ. ನಾವು ಒಂದು ಮುಂದಿನ ಕೊನೆಯ ಒಂದು ಹಂತಕ್ಕೆ ಹೋಗೋಣ. ಸಾಕಷ್ಟು ಸಮಯನೂ ಆಗಿದೆ. ಸಾಗುತ್ತಿಹುದು ದಿವಸ ಬಹುದಿನ. ಇಲ್ಲೂ ಅಷ್ಟೇ ಎರಡು ಮೂರು ಪಾಠಾಂತರ ನೋಡ್ತೀವಿ. ಇಲ್ಲಿ ಸಾಗುತ್ತಿಹುದು ದಿವಸ ಬಹುದಿನ ಹೋಗಿ ಮಾಡಿ ವಾಸ ಅಂತ ಕೆಲವರು ಹೇಳಿದ್ದಾರೆ. ಹೋಗಿ ಮಾಡಿ ಪಾಯಸ, ಹುಗ್ಗಿ ಮಾಡಿ ಪಾಯಸ ಅಂತಲೂ ಕೆಲವರು ಹೇಳ್ತಾರೆ. ಎರಡಕ್ಕೂ ಅರ್ಥ ಸರಿನೇ ಕಾಣುತ್ತೆ ನಮಗೆ. ಆದರೆ ನನಗೆ ಬಹುದಿನ ಹೋಗಿ ಮಾಡಿ ವಾಸನೆ ಸರಿ ಕಾಣ್ತು, ಹುಗ್ಗಿ ಮಾಡಿ ಪಾಯಸನೂ ಸರಿ ಇದೆ. ಅದರದ್ದು ನೋಡೋಣಂತೆ. ಸಾಗುತ್ತಿಹದು ದಿವಸ. ನಾವು ಈ ರೀತಿ ಆನಂದವನ್ನು, ಈ ಶರೀರವನ್ನು ಯಾವ ರೀತಿ ದೇವಾಲಯ ಮಾಡ್ಕೋಬೇಕು? ಭಗವಂತ ಕೊಟ್ಟಿರ್ತಕ್ಕಂಥ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಧರ್ಮ ಸಾಧನೆಗಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಈ ಶರೀರವನ್ನು ನಾವು ಅದರ ಮರ್ಮವನ್ನು ಅರಿತು ಗುರುಗಳ ಉಪದೇಶದ ಮೂಲಕ ಒಂದು ಸದ್ಬಳಕೆ ಮಾಡಿಕೊಂಡ್ರೆ ಒಂಥರ, ಮಾಡ್ಕೊಳ್ಳದೇ ಇದ್ರೆ ಆ ಥರ ಆಗುತ್ತೆ. ಸಾಗುತ್ತಿಹೋದು ದಿವಸ.
ದಿನ ಕಳೆದೋಗುತ್ತೆ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ. ಶಂಕರರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನಾವು ಬರ್ತ್ಡೇ ಆಚರಿಸ್ಕೊತೀವಿ, ಏನು ಸಂಭ್ರಮ ಪಡ್ತೀವಿ, ಕ್ಯಾಂಡ್ಲ್ ಹಚ್ಚೋದೇನು, ಆರಿಸೋದೇನು, ಸ್ವೀಟ್ ಕೊಡೋದೇನು, ಎಲ್ಲರ ಹತ್ರ ವಿಶಸ್ಸು. ನನಗೇನೋ ಅದ್ಭುತ ಕಾಣಲ್ಲ. ಒಂದು ಬರ್ತ್ಡೇ ಆಯಿತು ಅಂದರೆ ಆಯಿತು, ಹೋಯ್ತು, ಒಂದು ವರ್ಷ ಗಾನ್ ಕೇಸ್. ಯು ಆರ್ ಸ್ಟ್ರೈಟ್, ದಿಸ್ ಈಸ್ ಗೋಯಿಂಗ್ ಸ್ಟ್ರೈಟ್ ಟುವರ್ಡ್ಸ್ ಗ್ರೇವ್. ಹುಟ್ಟಿದೆ, ಇದ್ರ ಜರ್ನಿ ಎಲ್ಲಿಗೆ ಅಂದರೆ ಸೀದಾ ಸ್ಮಶಾನಕ್ಕೆ ಹೋಗ್ತಾ ಇದೆ. ಇದು ಒಂದು ಸೆಕೆಂಡ್ ಆಯಿತು ಅಂದರೆ ನಾವು ಹತ್ತಿರ ಆಗ್ತಾ ಇದ್ದೀವಿ ಅಲ್ಲಿಗೆ ಅಂತ. ಒಂದು ವರ್ಷ ಆಯಿತು ಅಂದರೆ ಸಂಭ್ರಮ ಪಡೋದೇನಿದೆ? ಏನಾದ್ರು ಸಾಧಿಸಿದ್ರೆ ಇವ್ರ ಥರ ಓಕೆ ಸಂಭ್ರಮ ಪಡಬಹುದು. ಏನೂ ಇಲ್ಲ, ಆತ್ಮದರ್ಶನ ಆಗಿದೆಯಾ, ಆತ್ಮಸಾಕ್ಷಾತ್ಕಾರ ಆಗಿಲ್ವಾ, ಯಾತಕ್ಕೆ ಆಚರಿಸ್ಕೊತೀರಿ ಹುಟ್ಟಿದಬ್ಬನ? ನಾನು ಸಾಮಾನ್ಯ ಯಾರಿಗೂ ಕಳಿಸಲ್ಲ ಬರ್ತ್ಡೇ ವಿಶಸ್ಸು. ಅದೇನೋ ಭಾಳ ಆಪ್ಯಾಯಮಾನ ಗ್ರೂಪಲ್ಲೆಲ್ಲ ಹ್ಯಾಪಿ ಬರ್ಡೇ ಹ್ಯಾಪಿ, ಒಬ್ರಿಗೆ ಆಗ್ಬಿಟ್ರೆ ಹ್ಯಾಪಿ ಹ್ಯಾಪಿ, ಬರೀ ಅದು ಹ್ಯಾಪಿ ಪದದಲ್ಲಿ ಉಳ್ಕೊಂಡು ಹೋಯ್ತು. ಈ ಹ್ಯಾಪಿ ಯಾವಾಗ ಅಂದರೆ ಇದನ್ನು ಕಂಡಾಗ ಈ ಒಳಗಡೆ ಇರ್ತಕ್ಕಂಥ ಆತ್ಮದರ್ಶನ ಆದರೆ ಅದು ಹ್ಯಾಪಿ ಬರ್ಡೇ. ಅದು ಆ ವರ್ಷ ಯಾವ ಥರ ಆದರೆ ಆವಾಗ ಅದು ನಾವು ವಿಜೃಂಭಣೆಯಿಂದ ಆಚರಿಸ್ಕೋಬೇಕು. ಇಲ್ಲಾಂದರೆ ಸಾಗುತ್ತಿಹುದು ದಿವಸ, ಸಾಕೊಂಡು ಹೋಗ್ತಿರುತ್ತೆ, ಬಹುದಿನ ಹೋಗಿ ಮಾಡಿ ವಾಸ. ಇದು ಹೋಗೋದು ಬರೋದು, ಹೋಗೋದು ಬರೋದು. ಶಂಕರರದ್ದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಸಾರೆ ಕೃಪಯಾ ಪಾಹೆ ಪಾಹಿ ಮುರಾರೆ. ಸರಿಯಾಗಿ ತಿಳಿದಲೇ ಹೋದರೆ ಈ ಕರ್ಮ ಬಂಧನದೊಳಗೆ ಸಿಲುಕಿ ಪಾಪ ಪುಣ್ಯದ ಫಲಿತವಾಗಿ ಜನ್ಮ ಜನ್ಮ ಜನ್ಮಗಳನ್ನು ಎತ್ತುತ್ತಾ ಈ ಒಂದು ವಿಷವರ್ತುಲದಲ್ಲಿ, ವಿಷಯ ಸರ್ಕಲ್ ಅಂತೀವಲ್ಲ, ಅದರೊಳಗಡೆ ನಾವು ಹುಟ್ಟೋದು ಸಾಯೋದು, ಹೋಗ್ತೀವಿ ಬರ್ತೀವಿ, ಬಂತು ಇದೊಂದು ಜನ್ಮ, ಇನ್ನೊಂದು ಜನ್ಮ, ಬಂತು ಅಂತ. ಅದನ್ನೇ ಸಾಗುತ್ತಿಹೋದು ದಿವಸ ಬಹುದಿನ ಹೋಗಿ ಮಾಡಿ ಪಾಸ. ಇನ್ನೊಂದು ಸಾಗುತ್ತಿಹೋದು ದಿವಸ ಬಹುದಿನ ಹೋಗಿ ಮಾಡಿ ಪಾಯಸ ಅಂದರೆ ಅಂತಾರೆ ಏನು ಅಂದರೆ, ನಾವು ದಿನ ಹೀಗೆ ಕಳೆದು ಬಿಡ್ತೀವಿ, ಹಬ್ಬ ಮಾಡ್ತೀವಿ, ಹರಿದಿನ ಮಾಡ್ತೀವಿ, ಪಾಯಸದ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಡ್ತೀವಿ, ಕಾಲ ಕಳೀತೀವಿ ಅಂತ. ಇನ್ನೊಂದು ಅರ್ಥ, ಸಾಧಕ ಇಲ್ಲಿ ಅನೇಕ ದಿನಗಳು ಕಳೀತವೆ, ಆಗ ತಾನೇ ಅವರಿಗೆ ಚೈತನ್ಯ ದರ್ಶನ ಆಗಿದೆ. ಸಾಧನೆ ಮಾಡಿದ್ದಾರೆ, ಅವರಿಗೆ ಚೈತನ್ಯ ದರ್ಶನ ಆಗಿದೆ. ಇದೀಗ ಆ ಪಾಯಸದ ಸವಿ ಸಿಕ್ಕಿದೆ. ಅಡುಗೆಯಲ್ಲಿ ಪಾಯಸದ ಅಡುಗೆ ಮಾಡಿದ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ರುಚಿ. ಇಲ್ಲಾಂದರೆ ಬರೀ ತಿಳಿ ಸಾರು ಅನ್ನ ದಿನ ಪಲ್ಯ ಅದೇ ನೋಡೋ ಅಂತ. ಆದರೆ ವಿಶೇಷವಾಗಿರ್ತಕ್ಕಂಥ ಹಬ್ಬ ಹರಿದಿನಗಳಲ್ಲಿ ಒಂದು ವಿಶೇಷ ನಮಗೆ ಅವತ್ತಿನ ದಿವಸ ನಾವು ವಿಶೇಷವಾಗಿ ನಾವು ಊಟವನ್ನು ಮಾಡ್ತೇವೆ. ಆವಾಗ ನಮಗೆ ಆ ಪಾಯಸದ ಊಟ ಮಾಡಿರ್ತಕ್ಕಂಥ ಒಂದು ಸಂಭ್ರಮ, ಸಿಹಿ ತಿಂದಾಗ ಆನಂದ ಆಗುತ್ತೆ. ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಆದಾಗ ಅವನಿಗೆ ಸಚ್ಚಿದ್ದ ಆನಂದವನ್ನು ಹೊಂದಿದ್ದಾರೆ. ಹಾಗಾಗಿ ಬಹುದಿನ ಹೋಗಿ ಮಾಡಿ ಪಾಯಸನೂ ಸರಿ ಹೋಗ್ಬೋದು. ಆದರೆ ನನಗೆ ಬಹುದಿನ ಹೋಗಿ ಮಾಡಿ ವಾಸನೆ ನನಗೆ ಸರಿ ಕಾಣ್ತಾ ಇದೆ. ಏನೇ ಇರಲಿ, ಯೋಗಿ ರಾಜ ಶಿಶುನಾಳದೀಶ ತನಾಗಿ ಪರಾತ್ಪರ ಬ್ರಹ್ಮರೂಪನಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಇಲ್ಲಿ ಎಲ್ಲ ದಾರ್ಶನಿಕರು ಮಹಾತ್ಮರು ತಮ್ಮ ಅಂಕಿತವನ್ನು ಬಳಸ್ತಾರೆ. ಪುರಂದರ ವಿಠಲ ಅಂತ ಪುರಂದರದಾಸರು, ಕಾಗಿನೆಲೆಯಾದಿ ಕೇಶವ ಅಂತ ಕನಕದಾಸರು. ಅದನ್ನೆಲ್ಲ ನಾವು ಮಹಾತ್ಮರಲ್ಲಿ ಜೀವನದಲ್ಲಿ ನಾವು ನೋಡ್ತೀವಿ. ಇವರು ಶಿಶುನಾಳ ದೀಶ ಅಂತ, ಶಿಶುನಾಳ ದೀಶ ಅಂತ ಉಪಯೋಗಿಸ್ತಾರೆ. ತುಂಬ ಸರಳವಾಗಿ ಅವರ ಗ್ರಾಮ ಶಿಶುನಾಳ, ಹಾವೇರಿ ಜಿಲ್ಲೆ ಇರತಕ್ಕಂಥ ಶಿಶುನಾಳ ಅಂತ ಊರು. ಆ ಶಿಶುನಾಳದಲ್ಲಿ ಅವರು ಶರೀಫ್ರವರು, ಮಹಮ್ಮದ್ ಶರೀಫ್ ಅಂತ ಅವರ ಹೆಸರು. ಶಿಶುನಾಳದವರು ಆಗಿರೋದ್ರಿಂದ ಅವರ ಹೆಸರು ಶಿಶುನಾಳ ಶರೀಫ್ ಅಂತ. ಮತ್ತು ಆ ಶಿಶುನಾಳದ ಅಲ್ಲಿರ್ತಕ್ಕಂಥ ಆ ಗೋವಿಂದ ಭಟ್ರು ಪೂಜೆ ಮಾಡ್ತಿರ್ತಕ್ಕಂಥ ದೇವಸ್ಥಾನದ ಅಧಿದೇವತೆನೂ ಶಿಶುನಾಳ. ಆ ಶಿಶುನಾಳ ಆದ್ದರಿಂದ ಅದನ್ನು ಶಿಶುನಾಳ ಅಂತ ಅವರು ಅಂಕಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ. ನನಗೆ ಬೇರೆ ಅರ್ಥನೇ ಕಾಣ್ತಾ ಇದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಅರ್ಥ ಕಾಣುತ್ತೆ. ಶಿಶುನಾಳ ಅಂದರೆ ಯಾವುದು ಅಂದರೆ, ನಾವು ಪಿಂಡವಾಗಿರ್ತೀವಿ ಮೊದಲು ತಾಯಿಯ ಗರ್ಭದಲ್ಲಿ. ಶುಕ್ರ ಶೋಣಿತಗಳು ಸೇರಿ ಒಂದು ಜೀವಕೋಶ ಪಿಂಡವಾಗುತ್ತೆ, ಅನೇಕ ಜೀವಕೋಶಗಳಾಗಿ ಪಿಂಡ ಆಗುತ್ತೆ. ಪಿಂಡ ಆಗಿ ಇದು ಶರೀರ ರೂಪವನ್ನು ಪಡ್ಕೊಳ್ಳುತ್ತೆ. ಆ ಶರೀರ ರೂಪ ಪಡ್ಕೋಬೇಕಾದ್ರೆ ಅದಕ್ಕೆ ಧಾತುಗಳು ಬೇಕು, ಪೋಷಣೆ ಬೇಕು. ಆ ಪೋಷಣೆ ಎಲ್ಲಿ ಬರುತ್ತೆ ಅಂದರೆ, ಆ ಶಿಶು ಗರ್ಭಸ್ಥವಾಗಿರತಕ್ಕಂಥ ಶಿಶುವಿಗೆ
ಒಂದು ನಾಳ ಬರುತ್ತೆ, ಡಿಂಬ. ಆ ನಾಳ ತಾಯಿಗೆ ಒಂದು ಕನೆಕ್ಟ್ ಆಗಿರುತ್ತೆ. ಅಂದರೆ ಮಗುವಿನ ವಕ್ಷಸ್ಥಳ ಮಣಿಪೂರಕ ಚಕ್ರ, ಅದರಿಂದ ಹೊಕ್ಕಳ ಬಳ್ಳಿ ಅಂತ ಕರೀತಾರೆ. ಆ ಮಣಿಪೂರಕ ಚಕ್ರದಿಂದ ಹೊಕ್ಕಳ ಬಳ್ಳಿ ಬಂದು ತಾಯಿಯ ಒಂದು ಜೀವದ ಜೊತೆಗೆ ಸೇರ್ಕೊಂಡಿರುತ್ತೆ. ಆ ನಾಳದೊಳಗಡೆ ಆ ಶಿಶು ನಾಳ, ಶಿಶು ಅಂದರೆ ಮಗು, ಆ ಮಗುವಿನ ಮಣಿಪೂರಕ ಚಕ್ರ, ಹೊಕ್ಕಳಿನ ಬಳ್ಳಿ, ಕರಳು ಬಳ್ಳಿ ಅಂತ ಏನು ಕರಿತೀವಿ, ಹೊಕ್ಕಳು ಬಳ್ಳಿ, ಅದು ಶಿಶುನಾಳ. ಶಿಶುನಾಳ ದೀಶ. ಶಿಶುನಾಳ ದೀಶ ಅಂದರೆ ಈ ರೀತಿ ಶಿಶುವಿಗೆ ನಾಳದ ಮೂಲಕ ಪೋಷಕ ತತ್ವವನ್ನು ಯಾವುದು ಕೊಡ್ತಾ ಇದೆ, ಅದೇ ಶಿಶುನಾಳ ದೀಶನೇ ನಮ್ಮ ಶರೀರದಲ್ಲಿರ್ತಕ್ಕಂಥ ಪರಬ್ರಹ್ಮ ರೂಪ ಏನು ನೆಲೆಸಿದ್ದಾನೆ ಚೈತನ್ಯ. ಆ ಚೈತನ್ಯಕ್ಕೆ ಆ ಜೀವಾತ್ಮ, ಅದರ ಜೊತೆಗೆ ಪರಮಾತ್ಮನಿಗೆ ಒಂದು ಕನೆಕ್ಷನ್ ಇದೆ. ಆ ಒಂದೇ ಒಂದು ಕೊಂಡಿ ಇದೆ ಅದಕ್ಕೂ ಇದಕ್ಕೂ. ಆ ಹೊರಗಡೆ ನಾರಾಯಣ ಬೇರೆ ಅಲ್ಲ, ಪರಂಜ್ಯೋತಿ ಬೇರೆ ಅಲ್ಲ, ಪರಂಜ್ಯೋತಿ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ ಅಂತ ಹೇಳಿದಾಗ ಒಂದು ಪ್ರಕೃತಿಗೂ ಪುರುಷನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಪರಬ್ರಹ್ಮನಿಗೂ ಪರಂಜ್ಯೋತಿಗೂ ಒಳಗಡೆ ಇರ್ತಕ್ಕಂಥ ಆತ್ಮಜ್ಯೋತಿಗೂ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್, ಆ ಕೊಂಡಿನೇ ಶಿಶುನಾಳ. ಈ ಶಿಶುವಿನ ನಾಳಕ್ಕೆ ದೀಶ, ಅದೀಶ ಅಂದರೆ ಅವನು ಪರಬ್ರಹ್ಮ ವಸ್ತು. ಹಾಗಾಗಿ ಇಲ್ಲಿ ಶಿಶುನಾಳದ ಶಿಶುನಾಳದ ಈಶ ಅಂದರೆ ಅವನು ಪರಬ್ರಹ್ಮ ವಸ್ತುವಿನ ಕುರಿತಾಗಿ ಶಿಶುನಾಳರು ಹೇಳಿದ್ದಾರೆ. ಆ ಪದ ಅವ್ರ ಊರಿಂದ ಆಗಿರೋದ್ರಿಂದ ಆ ಪದವನ್ನೇ ಅಂಕಿತವನ್ನಾಗಿ ಇಟ್ಕೊಂಡಿದ್ದಾರೆ. ಈ ಪದ ಅರ್ಥ ಆಗದೇ ಇದ್ದರೆ ನಮಗೆ ಶಿಶುನಾಳ ಶರೀಫರ ಯಾವ ಪದಗಳು ಅರ್ಥ ಆಗೋದಿಲ್ಲ. ಹಾಗಾಗಿ ಇದು ಬರೀ ಜಾನಪದವಾಗಿ ನಮಗೆ ಉಳಿದುಬಿಡುತ್ತೆ. ರಂಜನೆಗೆ, ಕೇಳಲಿಕ್ಕೆ, ಹಾಡಲಿಕ್ಕೆ. ಇವತ್ತು ಶಿಶುನಾಳ ಶರೀಫರು ಹಾಡನ್ನು ಬ್ಯಾಂಡ್ ಹಾಕ್ತಾರೆ ಎಲ್ಲ. ನನಗಂತೂ ನೋಡಿದ್ರೆ ಒಂಥರ ತಪ್ಪೇನಿಲ್ಲ, ಅದ್ರ ಅರ್ಥದ ಬಗ್ಗೆ ಸ್ವಲ್ಪ ಯಾರು ಒಂಚೂರು ಗಮನಿಸಿದ್ರೆ ಅದರ ಅರ್ಥ ಏನು ಹೇಳುತ್ತೆ ಅಂತ ಆ ಶೈಲಿ ದಾಟಿಗೆ ಚಪ್ಪಾಳೆ ಹಾಕ್ತಾರೆ, ಸಂತೋಷವೇ. ಆದರೆ ಅಷ್ಟು ಘನಾನುಭವ ಸಾರವನ್ನು ಶಿಶುನಾಳ ಶರೀಫರು ಅವರ ಈ ಒಂದು ಇದರಲ್ಲಿ ಬರೆದಿದ್ದಾರೆ. ಯೋಗಿ ರಾಜ ಶಿಶುನಾಳ ದೀಶ ತಾನಾಗಿ ಪರಾತ್ಪರ ಬ್ರಹ್ಮ ರೂಪನಿಹ ಗುಡಿಯ ನೋಡಿರಣ್ಣ. ಈಗ ಬಹುಶಃ ತಮಗೆಲ್ಲ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ತಾನಾಗಿ ಪರಾತ್ಪರ ಬ್ರಹ್ಮ ರೂಪನಿಹ, ಆ ಪರಾತ್ಪರ ಬ್ರಹ್ಮರೂಪನಾಗಿ ಇಲ್ಲಿದ್ದಾನೆ. ಯಾರು? ಪರಮಾತ್ಮ ಇಲ್ಲಿ ಜೀವಾತ್ಮನಾಗಿದ್ದಾನೆ. ಅವನು ಮಿರಿಮಿರಿ ಮಿಂಚ್ತಾ ಇದ್ದಾನೆ. ಸ್ವಯಂ ಜ್ಯೋತಿ ಸ್ವಪ್ರಕಾಶ ಚೈತನ್ಯ ವಸ್ತು, ಆತ್ಮವಸ್ತು. ಆ ಆತ್ಮ ಸಾಕ್ಷಾತ್ಕಾರ ಆದಾಗ ನಮಗೆ ನೀರಿದಾನಂದ ತೋರಿ ಹೊಳೆಯುತ್ತಿಹ ಗುಡಿಯ ನೋಡಿರಣ್ಣ. ಯೋಗಿ ರಾಜ ಶಿಶುನಾಳದೀಶ ತಾನಾಗಿ ಪರಾತ್ಪರ ಬ್ರಹ್ಮರೂಪನಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಇಷ್ಟು ಅದ್ಭುತವಾಗಿ ಶಿಶುನಾಳ ಶರೀಫರು ಹೇಳಿದ್ದಾರೆ. ನಾನು ಹೇಳಿದ್ದು ತುಂಬ ಅಲ್ಪ ಇದರ ಅರ್ಥ. ಇದನ್ನು ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ಸೈಡ್ ರೀಲ್ ಅಂತ ತಿಳ್ಕೊಳ್ಳಿ. ನಾವೇ ನಿಜವಾಗಿ ಸಾಧನೆ ಮಾಡಿ ಅನುಭವ ತಗೋಬೇಕು. ಆವಾಗ ನಿಜವಾಗಿ ಇವರು ಬರೆದಿರ್ತಕ್ಕಂಥ ಪ್ರತಿಯೊಂದು ಪದಗಳು ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಈ ದೇಹವನ್ನು ಹಾಳಾಗಲಿಕ್ಕೆ ಬಿಡಬೇಡಿ. ಯಾವುದೋ ಒಂದು ಕರೋನಾಗೆ ಬಲಿಯಾಗಿ ಇದು ಇಲ್ಲೇ ಹೋಗಿ ಮತ್ತೆ ಇನ್ನೊಂದು ಜನ್ಮ ಬರುತ್ತೆ, ಬರೋಲ್ಲ ಅಂತಲ್ಲ. ಪುನರ್ಜನ್ಮದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ನಾವು ಸನಾತನಿಗಳು. ಆದರೆ ಮನುಷ್ಯ ಜನ್ಮನೇ ಬರುತ್ತೋ ಯಾವ ಗ್ಯಾರಂಟಿ? ಮತ್ತು ಇಷ್ಟೇ ಜ್ಞಾನ ತಿಳುವಳಿಕೆ ಎಲ್ಲ ಇಟ್ಕೊಂಡು ಹುಡ್ತೀವೋ ಇಲ್ವೋ ಯಾರಿಗೆ ಗೊತ್ತು? ಯಾವ ದೇಶದಲ್ಲಿ ಹುಡ್ತೀವೋ, ಎಂಥ ಇದಾಗಿ ಹುಡ್ತೀವೋ, ಏನಾಗಿ ಹುಡ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ಇವಾಗ ಏನು ಪ್ರಾಪ್ತಿಯಾಗಿದೆ ಅದರಲ್ಲಿ ನಾವು ಸಾಧನೆ ಮಾಡೋದನ್ನು ಕಲಿಬೇಕು. ಅದನ್ನೇ ಎಚ್ಚರಿಸಿ ಹೇಳ್ತಾ ಇದ್ದಾರೆ ಶರೀಫರು. ಅದನ್ನೇ ಆತನ ಗುರು, ಅವರು ಯೋಗಿ ರಾಜ ಅಂತ ಕರೀತಾರೆ. ಅವ್ರ ಗುರುಗಳಿಗೂ ಇಲ್ಲಿ ನಮನವನ್ನು ಸಲ್ಲಿಸಿದ್ದಾರೆ ಗೋವಿಂದ ಭಟ್ರು. ಆ ಗೋವಿಂದ ಭಟ್ರು ಅವರಿಗೆ ಹಾಕಿದ ಜನಿವಾರವ ಇನ್ನೊಂದು ದಿವಸ ನೋಡೋಣ, ಅದು ಭಾಳ ಅದ್ಭುತವಾಗಿದೆ. ಕೋಡಗನ ಕೋಳಿ ನುಂಗಿತ್ತಾ ಇದೆ. ಬಹುಶಃ ಶಿಶುನಾಳ ಶರೀಫರ ಒಂದೊಂದು ತತ್ವಪದವೇ ಇಷ್ಟೊಂದು ಸಮಯ ತಗೊಳುತ್ತೆ. ಅವ್ರದ್ದು ಕೆಲವಾದರೂ ಒಂದಷ್ಟನ್ನು ನಾವು ನೋಡಲೇಬೇಕು. ಅವ್ರು ಉರ್ದುನಲ್ಲೂ ಬರೆದಿದ್ದಾರೆ ಕೆಲವು ಒಂದಷ್ಟು, ಆದರೆ ಕನ್ನಡದಲ್ಲೇ ಹೆಚ್ಚು ಬರೆದಿದ್ದಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಉಪನಿಷತ್ ಸಾರ ರಹಸ್ಯಗಳನ್ನು, ಯೋಗ ರಹಸ್ಯಗಳನ್ನು
ಅಡಗಿರ್ತಕ್ಕಂಥ ಸರಳಾತಿ ಸರಳ ಭಾಷೆಯಲ್ಲಿ ಇದಕ್ಕಿಂತ ನನಗೆ ತಿಳಿದಂಗೆ ಇದಕ್ಕಿಂತ ಸರಳವಾಗಿ ಇನ್ಯಾರೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ಬ್ರಹ್ಮಜ್ಞಾನವನ್ನು ಇಷ್ಟು ಸುಲಭವಾಗಿ ಅವಬೋಧೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ನಾನಾದರೂ ಭಾವಿಸಿದ್ದೇನೆ. ಹಾಗಾಗಿ ಶಿಶುನಾಳ ಶರೀಫರು ಕಂಡ್ರೆ ನನಗೆ ಅಪಾರ ಗೌರವ. ಇವತ್ತಿನ ಈ ಸತ್ಸಂಗವನ್ನು ಆ ಶಿಶುನಾಳ ಶರೀಫರು ಮತ್ತು ಅವರ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ಟರ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇವತ್ತಿನ ಈ ಸತ್ಸಂಗವನ್ನು ಸಮಾಪ್ತಿ ಮಾಡೋಣ. ಕೃಷ್ಣಾರ್ಪಣಮಸ್ತು. ಹರಿ ಓಂ ಸ್ವಸ್ತಿ.